ವಾರ್ತೆಗಳ ಪ್ರಾಯೋಜಕರು ವಿಶ್ವವಿಖ್ಯಾತ ನಟ ಸಾರ್ವಭೌಮ ಡಾಕ್ಟರ್ ನಂದಮೂರಿ ತಾರಕ ರಾಮರಾವ್ ಅವರ 98ನೇ ಜಯಂತ್ಯುತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ನಂದಮೂರಿ ಅಭಿಮಾನಿಗಳ ಬಳಗ ರಾಯಚೂರು, ಡಾಕ್ಟರ್ ಶಿವರಾಜ್ ಪಾಟೀಲ್ ಅಭಿಮಾನಿಗಳ ಬಳಗ ಹಾಗೂ ಸಾಯಿ ಶಿವ ಸೇವಾ ಸಂಸ್ಥೆ ರಾಯಚೂರು ಹಾಗೂ ಮಂಚಾಲ ಭೀಮಯ್ಯ ನಂದಮೂರಿ ಅಭಿಮಾನಿಗಳ ಬಳಗ ರಾಯಚೂರು, ವಿಶ್ವನಾಥ್ ಅಧ್ಯಕ್ಷರು, ಸಾಯಿ ಶಿವ ಸೇವಾ ಸಂಸ್ಥೆ, ಎನ್ಬಿಕೆ ಫ್ಯಾನ್ಸ್ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ beside ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. AMS Computers Sales and Service 0% EMI Bajaj Finance available. AMS Computers Sales and Service beside SBI Bank, Station Road, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಶ್ರೀ ಕೃಷ್ಣ ದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರವೇಶಗಳು ಪ್ರಾರಂಭ. ಶಿಶು ವಿಹಾರ, ನರ್ಸರಿ, LKG ಮತ್ತು UKG ತರಗತಿವರೆಗೆ. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಶ್ರೀ ಕೃಷ್ಣ ದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎ ಪಾಪರೆಡ್ಡಿ ರೈಸ್ ಮಿಲ್ ಪಕ್ಕದಲ್ಲಿ, ಅಗ್ರಿಗೋಲ್ಡ್ ಲೇಔಟ್, ಗದ್ವಾಲ್ ರೋಡ್, ದೇವಿನಗರ್, ರಾಯಚೂರು. SR Garments Classic Collections for kids, women and men beside Vegetable Market, Cloth Bazaar, ರಾಯಚೂರು. SR Garments Classic Collections for kids, women and men beside Vegetable Market, Cloth Bazaar, ರಾಯಚೂರು. ಆಸಕ್ತಿ ಮತ್ತು ನುರಿತ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ 1 ಲಕ್ಷ ಸಿಬ್ಬಂದಿ ಕರ್ನಾಟಕಕ್ಕೆ ನಾವು ಒದಗಿಸಬೇಕಾಗಿದೆ. ಈಗಾಗಲೇ 500 ಜನ ಪ್ಯಾರಾಮೆಡಿಕಲ್ ಸಿಬ್ಬಂದಿ ರಾಯಚೂರು ಜಿಲ್ಲೆಯಾದ್ಯಂತ ನಮ್ಮ ಕಾಲೇಜಿನಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಕ್ಷಣದಲ್ಲಿ ನಮ್ಮ ಕಾಲೇಜಿನಿಂದ 10 ಜನ ನರ್ಸಿಂಗ್ ಸಿಬ್ಬಂದಿ ಮನೆಗೆ ಹೋಗಿ ಅವರ ಕಾಯಿಲೆಗಳನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಸಲೈನ್ ಆಗಿರ್ಬೋದು, ಇತರೆ ಸೇವೆಗಳನ್ನು ಕೊಟ್ಟು ವಾಪಸ್ ಬರಲಿದ್ದಾರೆ. ರಾಯಚೂರಿನ ಜನತೆ ಅವರು ತಮ್ಮ ಸೇವೆಗೆ ಅವಕಾಶ ಮಾಡ್ಕೋಬೇಕು. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗಂಗಾ ನಿವಾಸದಲ್ಲಿ ಅನಧಿಕೃತ ಮಳಿಗೆಗಳ ತೆರವು, ಕಾರ್ಯಾಚರಣೆಗೆ ಅಡ್ಡಿ, ಪೊಲೀಸರಿಂದ ಲಾಠಿ ಪ್ರಹಾರ, ಬಿಗಿ ಬಂದೋಬಸ್ತ್ನಲ್ಲಿ ಮಳಿಗೆಗಳ ತೆರವು. ಶಿಲ್ಪಾ ಮೆಡಿಕೇರ್ನಿಂದ ಆಕ್ಸಿಜನ್ ಕನ್ಸಂಟ್ರೇಟರ್ ದೇಣಿಗೆ, ಕೋವಿಡ್ ಸೋಂಕಿತರ ಸಾವಿನ ಸಂಖ್ಯೆ ನಿಯಂತ್ರಣಕ್ಕೆ ಆಕ್ಸಿಜನ್ ಕನ್ಸಂಟ್ರೇಟರ್ಗಳ ಅಗತ್ಯ, ವೆಂಕಟೇಶ್ ಕುಮಾರ್. ಆಕ್ಸಿಜನ್ ಸಿಲಿಂಡರ್ ಹೊಂದಿದ 3 ಸಾರಿಗೆ ಸಂಸ್ಥೆ ಬಸ್ಗಳ ಸೋಂಕಿತರ ಚಿಕಿತ್ಸೆಗೆ ಸಜ್ಜು, ಶೀಘ್ರದಲ್ಲಿ ಉದ್ಘಾಟನೆ, DC ವೆಂಕಟೇಶ್ ಕುಮಾರ್. ನಮ್ಮ ಒತ್ತಡದಿಂದ ಜಿಲ್ಲೆಗೆ ಕೋವಿಡ್ ಚಿಕಿತ್ಸೆ ಸೌಲಭ್ಯ, ಆಕ್ಸಿಜನ್ ವೆಂಟಿಲೇಟರ್ ಮುಂದೆ ನಿಂತು ಶಾಸಕರು ಫೋಜು, ರವಿ ಬೋಸರಾಜ್ ಟೀಕೆ. ಲಾಕ್ಡೌನ್ ಮಧ್ಯೆ ಅನಗತ್ಯ ವಾಹನಗಳ ಓಡಾಟ, SP DSP ನೇತೃತ್ವದಲ್ಲಿ ವಾಹನಗಳ ವಶ. ಜಿಲ್ಲೆಯಲ್ಲಿ 274 ಜನರಲ್ಲಿ ಕೊರೋನಾ ಸೋಂಕು ದೃಢ, ಪರೀಕ್ಷೆಯಲ್ಲಿ ಇಳಿಕೆ. ವಾರ್ಡ್ ನಂಬರ್ 12ರಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ, ಕೊರೋನಾ ನಿರ್ಮೂಲನೆಗೆ ಪ್ರತಿಯೊಬ್ಬರು ಶ್ರಮಿಸಿ, ಇ ವಿನಯ್ ಕುಮಾರ್.
ಛಾಯಾಗ್ರಾಹಕರನ್ನು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರ್ಪಡೆಗಾಗಿ ಶಾಸಕರಿಗೆ ಮನವಿ. ಮತ್ತು ನಂದಮೂರಿ ತಾರಕ ರಾಮ ಹುಟ್ಟುಹಬ್ಬ, ಸಂಕಷ್ಟದಲ್ಲಿರುವ ಬಡ ಜನರಿಗೆ ಆಹಾರ ಕಿಟ್ ವಿತರಣೆ. ವಾರ್ತೆಗಳ ವಿವರ. ನಗರದ ಗಂಗಾ ನಿವಾಸದ ಮಸೀದಿ ಬಳಿ ಸರ್ಕಾರಿ ಜಾಗೆ ಅತಿಕ್ರಮಿಸಿ ನಿರ್ಮಿಸಿದ ಮಳಿಗೆಗಳಿಗೆ ನೆರವಿಗೆ ನಗರಸಭೆ ಸಿಬ್ಬಂದಿಗಳು ಮುಂದಾಗಿದ್ದು, ಅಡ್ಡಿಪಡಿಸಿದ ಜನರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ ಘಟನೆ ಇಂದು ಜರುಗಿತು. ನಗರದ ಗಂಗಾ ನಿವಾಸದ ಮಸೀದಿ ಬಳಿ ಸರ್ಕಾರಿ ಜಾಗ ಅತಿಕ್ರಮಿಸಿ ನಿರ್ಮಿಸಿದ ಮಳಿಗೆಗಳ ತೆರವಿಗೆ ನಗರಸಭೆ ಸಿಬ್ಬಂದಿಗಳು ಮುಂದಾಗಿದ್ದು, ಅಡ್ಡಿಪಡಿಸಿದ ಜನರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ ಘಟನೆ ಇಂದು ಜರುಗಿದೆ. ಗಂಗಾ ನಿವಾಸದ ಮಸೀದಿ ಮುಂದೆ ಪರವಾನಗಿ ಪಡೆಯದೆ 4 ಮಳಿಗೆಗಳನ್ನು ನಿರ್ಮಾಣ ಮಾಡುತ್ತಿರುವ ಕುರಿತು ದೂರು ಬಂದ ಹಿನ್ನೆಲೆಯಲ್ಲಿ ನಗರಸಭೆ ಮಳಿಗೆ ನಿರ್ಮಾಣ ಮಾಡದಂತೆ ಸೂಚನೆ ನೀಡಿತು. ಪರವಾನಗಿ ಪಡೆಯದೆ ನಿರ್ಮಿಸುತ್ತಿರುವ ಮಳಿಗೆಗಳ ನೆರವಿಗೆ ನಗರಸಭೆ ಸಿಬ್ಬಂದಿಗಳು ಮುಂದಾದಾಗ ಬಡಾವಣೆಯ ಯುವಕರು ಅಡ್ಡಿಪಡಿಸಿದಾಗ ಲಾಠಿ ಪ್ರಹಾರ ಪೊಲೀಸರು ಮುಂದಾದರು. ನಗರಸಭೆ ಸದಸ್ಯ ಸಾಜಿದ್ ಸಮೀರ್, ನಗರಸಭೆ ಸದಸ್ಯೆ ಪತಿ ವಹೀದ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಅಸ್ಲಂ ಪಾಷಾ ಅವರು ತೆರವು ತಡೆಯುವಂತೆ ಮನವಿ ಮಾಡಿದರು. ಚರ್ಚೆ ನಂತರ ಸ್ವಯಂ ತೆರವುಗೊಳಿಸುವುದಾಗಿ ಮುಖಂಡರು ಹೇಳಿದರು. ನಗರಸಭೆ ಸಿಬ್ಬಂದಿಗಳು ಒಪ್ಪದೆ ತೆರವು ಕಾರ್ಯಾಚರಣೆಗೆ ಮುಂದಾದರು. ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಲು ಯತ್ನಿಸಿದಾಗ ಪೊಲೀಸರು ಲಾಠಿ ಪ್ರಹಾರ ನಡೆಸಿ ಜನರನ್ನು ಚದುರಿಸಿದರು. ಲಾಠಿ ಪ್ರಹಾರದಿಂದ ಸ್ಥಳದಲ್ಲಿ ಉದ್ರಿಕ್ತ ಸ್ಥಿತಿ ನಿರ್ಮಾಣವಾಗಿತ್ತು. ಬಡಾವಣೆಯ ಮಹಿಳೆಯರು ಪೊಲೀಸರನ್ನು ಅಡ್ಡಗಟ್ಟಿ ಯಾರು ಕಾರ್ಯಾಚರಣೆ ಸ್ಥಳಕ್ಕೆ ಬಾರದಂತೆ ತಡೆಯೊಡ್ಡಿದರು. ಲಾಠಿ ಪ್ರಹಾರ ಮಾಡುವ ಜನರನ್ನು ಚದುರಿಸಿದ ನಂತರ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಮಳಿಗೆಗಳ ತೆರವು ಕಾರ್ಯಾಚರಣೆ ನಡೆಯಿತು. ಜಿಲ್ಲೆಯಲ್ಲಿ ಕೋವಿಡ್ 2ನೇ ಅಲೆಯಲ್ಲಿ ಸೋಂಕಿತ ವ್ಯಕ್ತಿಗೆ ನಿಗದಿತ ಸಮಯಕ್ಕೆ ಆಕ್ಸಿಜನ್ ಸಿಗದೇ ಇರುವ ಕಾರಣ ಸಾವಿನ ಸಂಖ್ಯೆ ಹೆಚ್ಚುತ್ತಿರುವುದನ್ನು ನಿಯಂತ್ರಣಕ್ಕೆ ತರಲು ಪ್ರತಿಯೊಬ್ಬ ಮನೆಯಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ಅಳವಡಿಸಿಕೊಳ್ಳುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಪ್ರಸ್ತುತ ಅತಿ ಅವಶ್ಯಕವಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಅಭಿಪ್ರಾಯಪಟ್ಟರು. ಜಿಲ್ಲೆಯಲ್ಲಿ ಕೋವಿಡ್ 2ನೇ ಅಲೆಯಲ್ಲಿ ಸೋಂಕಿತ ವ್ಯಕ್ತಿಗೆ ನಿಗದಿತ ಸಮಯಕ್ಕೆ ಆಕ್ಸಿಜನ್ ಸಿಗದೇ ಇರುವ ಕಾರಣ ಸಾವಿನ ಸಂಖ್ಯೆ ಹೆಚ್ಚುತ್ತಿರುವುದನ್ನು ನಿಯಂತ್ರಣಕ್ಕೆ ತರಲು ಪ್ರತಿಯೊಬ್ಬರ ಮನೆಯಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ಅಳವಡಿಸಿಕೊಳ್ಳುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಪ್ರಸ್ತುತ ಅತಿ ಅವಶ್ಯಕವಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಅಭಿಪ್ರಾಯಪಟ್ಟರು. ಅವರು ಇಂದು ನಗರದ ಸ್ವಾಮಿ ವಿವೇಕಾನಂದ ಆರೋಗ್ಯ ಕೇಂದ್ರದಲ್ಲಿ ಸ್ವಾಮಿ ವಿವೇಕಾನಂದ ಹಾಲಿಸ್ಟಿಕ್ ಆರೋಗ್ಯ ಕೇಂದ್ರ ಮತ್ತು ಶಿಲ್ಪಾ ಮೆಡಿಕೇರ್ ಲಿಮಿಟೆಡ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆಕ್ಸಿಜನ್ ಕಾನ್ಸಂಟ್ರೇಟರ್ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತ ವ್ಯಕ್ತಿಗೆ ಸಕಾಲಕ್ಕೆ ಆಕ್ಸಿಜನ್ ಸಿಗದೇ ಇರುವುದರಿಂದ ಸಾವಿನ ಸಂಖ್ಯೆ ಹೆಚ್ಚಳಕ್ಕೆ ಕಾರಣವಾಗುತ್ತಿರುವುದು ದುರ್ದೈವ ಸಂಗತಿಯಾಗಿದೆ. ಕಳೆದ ವರ್ಷ ಕೋವಿಡ್ ಸೋಂಕಿನಿಂದ ಸಾವಿನ ಪ್ರಮಾಣವು ತೀರಾ ಕಡಿಮೆ ಇತ್ತು. ಆದರೆ 2ನೇ ಅಲೆಯಲ್ಲಿ 30 ರಿಂದ 40 ವರ್ಷದೊಳಗಿನ ಯುವಕರಿಗೆ ಆಕ್ಸಿಜನ್ ಸಿಗದೆ ಸಾಯುತ್ತಿದ್ದಾರೆ. ಮುಂದಿನ ವರ್ಷವೂ 3ನೇ ಅಲೆ ಹರಡುವುದು ಖಚಿತವಾಗಿದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ ಅಳವಡಿಸಿಕೊಳ್ಳುವ ಪರಿಸ್ಥಿತಿ ಬರಲಿದೆ. ಆಕ್ಸಿಜನ್ ಕಾನ್ಸಂಟ್ರೇಟರ್ ಬಳಕೆ ಮಾಡುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ. ಶಿಲ್ಪಾ ಮೆಡಿಕಲ್ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಕೋವಿಡ್ ನಿಯಂತ್ರಿಸಲು ಎಲ್ಲಾ ರೀತಿಯಿಂದಲೂ ಸಹಾಯ ಸಹಕಾರ ಮಾಡಲಾಗುತ್ತಿದೆ. ಕೊರೋನಾ ಸಂದರ್ಭದಲ್ಲಿಯೂ ಬಿಜಿಎಸ್ ನೇತೃತ್ವದಲ್ಲಿ ಜಿಲ್ಲೆಯ ಕೆರೆ ಹೂಳೆತ್ತುವ ಕೆಲಸವನ್ನು ಮಾಡಲಾಗುತ್ತಿದೆ. ಇತ್ತೀಚೆಗೆ ಜಿಲ್ಲಾಡಳಿತಕ್ಕೆ ಶಿಲ್ಪಾ ಮೆಡಿಕಲ್ 20 ಆಕ್ಸಿಜನ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿತು. ಇದೀಗ ಪುನಃ ಆಕ್ಸಿಜನ್ ಕಾನ್ಸಂಟ್ರೇಟರ್ ಆರಂಭಿಸಿರುವುದು ಶ್ಲಾಘನೀಯವೆಂದರು. ಕೋವಿಡ್ ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣವೇ ವೈದ್ಯರ ಸಲಹೆ ಪಡೆಯಬೇಕು. ಆದರೆ ಜನರು ಪರಿಸ್ಥಿತಿ ಕೈಮೀರಿದಾಗ ಆಸ್ಪತ್ರೆಗೆ ಆಗಮಿಸಿ ಪ್ರಾಣಾಪಾಯದಿಂದ ಪಾರು ಮಾಡುವಂತೆ ಒತ್ತಾಯಿಸುತ್ತಾರೆ. ವಿದೇಶಗಳಲ್ಲಿ ಭಾರತೀಯ ವೈದ್ಯಕೀಯ ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಲಾಕ್ಡೌನ್ ಘೋಷಣೆ ಮಾಡಿರುವುದರಿಂದ ಕೋವಿಡ್ ನಿಯಂತ್ರಿಸಲು ಸಾಧ್ಯವಾಗಿದೆ. ಖಾಸಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ 50% ಬೆಡ್ ಆಕ್ಸಿಜನ್ ಕೊರತೆ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಹೆಚ್ಚುತ್ತಿರುವುದು ಜಿಲ್ಲಾಡಳಿತಕ್ಕೆ ತಲೆನೋವಾಗಿದೆ. ಈಗಾಗಲೇ ಜಿಲ್ಲಾಡಳಿತ ವತಿಯಿಂದ ಸೋಂಕಿತ ವ್ಯಕ್ತಿಗಳ ಮನೆ ಮನೆಗೆ ಸರ್ವೆ ಕಾರ್ಯ ಆರಂಭಿಸಲಾಗಿದೆ. ಕೋವಿಡ್ ನಿಯಂತ್ರಿಸಲು ಸಂಘ ಸಂಸ್ಥೆಗಳು ಮುಂದೆ ಬರಬೇಕಾಗಿದೆ. ಕೋವಿಡ್ 3ನೇ ಅಲೆ ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತವು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ನಿರತರಾಗಿದೆ ಎಂದರು. ಈ ಕಾರ್ಯಕ್ರಮನ ಆಯೋಜಿಸಲು ಪ್ರಮುಖ ಸೂತ್ರಧಾರಿಯಾಗಿರುವ ಗೌತಮ್ ಗಿಯಾಜಿಯವರ, ಅಜಿತ್ ಸಂಶೆಟ್ಟಿಯವರ, ಗ್ರೀನ್ ರಾಯಚೂರಿನ ಪಾಟೀಲ್ ಅವರು, ನಮ್ಮ ರೈಸ್ ಮಿಲ್ ಅಸೋಸಿಯೇಷನ್ನ ಪುರುಷೋತ್ತಮ ಗುಪ್ತಾ ಅವರ ಮತ್ತು ಇನ್ನೂ ಇತರ ಇಲ್ಲಿರೋರು ಆಲ್ಮೋಸ್ಟ್ everyone of you I know, everyone of you, but still ಇವತ್ತು ಈ ಪರಿಸ್ಥಿತಿ ನೋಡಿದರೆ ನಮ್ಮ ಜಿಲ್ಲೆಯಲ್ಲಿ ರಾಯಚೂರಿನಲ್ಲಿ, ಇಡೀ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಈ ಕೊರೋನಾ ಪರಿಸ್ಥಿತಿ ಈ 2ನೇ ಅಲೆಯಲ್ಲಿ ನಾವು ನೋಡಿದಾಗ
ಮೊದಲನೇ ಅಲೆಗಿಂತ ಈಗ ಯಾವ ಮಟ್ಟದಲ್ಲಿ ಆಗಿದೆ, ಕೆಲವು ಡಿಫರೆನ್ಸಸ್ ವ್ಯತ್ಯಾಸ ಇದೆ. ನಂಬರ್ ಆಫ್ ಕೇಸಸ್ ಆಗಲಿ, ಆಕ್ಸಿಜನ್ ರಿಕ್ವೈರ್ಮೆಂಟ್ ಆಗಲಿ, ಇದು ತುಂಬ ಹೆಚ್ಚಿನ ಮಟ್ಟಕ್ಕೆ ಹೋಗಿದೆ. ಹೋದ ಟೈಮ್ ನಮ್ಗೆ ಈ ಥರ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಈ ಟೈಮ್ ನೋಡಿದರೆ ಡಿಮ್ಯಾಂಡ್ ನಂಬರ್ ಆಫ್ ಕೇಸಸ್ ಇನ್ಕ್ರೀಸ್ಡ್ ಎಕ್ಸ್ಪೋನೆನ್ಷಿಯಲ್ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದಾಗ. ಇದು ಆ ವೇರಿಯಂಟ್. ಈಗ ಬೇರೆ ದೇಶಗಳೆಲ್ಲ ದೇ ಹ್ಯಾವ್ ಕಾಲ್ಡ್ ಇಟ್ ಆಸ್ ಇಂಡಿಯನ್ ವೇರಿಯಂಟ್ ಉಂಟು. ಈಗ ಇವತ್ತು UK ನೋಡಿದ್ರೂ ಕೂಡ ಶಟ್ ಡೌನ್ ಶುರುವಾಗಿದೆ, ಲಾಕ್ಡೌನ್ ಮಾಡೋದು ಶುರು ಮಾಡಿದ್ದಾರೆ ಬಿಕಾಸ್ ಆಫ್ ಸ್ಪ್ರೆಡ್ ಆಫ್ ಇಂಡಿಯನ್ ವೇರಿಯಂಟ್. ಇಂಡಿಯನ್ ವೇರಿಯಂಟ್ ತುಂಬ ಸಿವಿಯರ್ ಇದೆ ಅಂತ ಬೇರೆ ದೇಶದಲ್ಲಿ ಕೂಡ ಕ್ಲಾಸಿಫಿಕೇಶನ್ ಆಗಿದೆ. ಸೊ ಈ ಮ್ಯೂಟೆಂಟ್ ವೈರಸ್ ಈ ಥರ ಆಕ್ಸಿಜನ್ ಡಿಮ್ಯಾಂಡ್ ಸುಮಾರು ಜನ ಲಾಸ್ಟ್ ಟೈಮ್ ನಾವು ನೋಡಿದಾಗ ತುಂಬ ವಯಸ್ಸಾದವ್ರಿಗೆ 60 ವಯಸ್ಸು, 65, 70 ವಯಸ್ಸಿಗೆ ಮೇಲ್ಪಟ್ಟವ್ರಿಗೆ ಮಾತ್ರ ಜಾಸ್ತಿ ಅಫೆಕ್ಟ್ ಆಗಿರುವ ಒಂದು ಇದು ಕೋವಿಡ್. ಈಗ ನೋಡಿದರೆ 30 ಇಯರ್ಸ್, 25 ಇಯರ್ಸ್, 35, 40 ಇಯರ್ಸ್ನಲ್ಲಿ ಡೆತ್ ರೇಟ್ ತುಂಬ ಜಾಸ್ತಿ ಇದೆ. 60 ವಯಸ್ಸಿಗೆ ಮೇಲ್ಪಟ್ಟವ್ರಿಗಿಂತ ಈ 30ಇಂದ 40-45 ಒಳಗಡೆ ಇರೋ ಡೆತ್ ರೇಟ್ ಅದಕ್ಕೆ ಆಲ್ಮೋಸ್ಟ್ ಈಕ್ವಲ್ ಇದೆ. ಕೆಲವು ಜಿಲ್ಲೆಗಳಲ್ಲಿ ಅದಕ್ಕೆ ಜಾಸ್ತಿನೂ ಇದೆ. ಸೊ ಈ ವೈರಸ್ ಪರಿಣಾಮ ಈ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೊದಲೇ ಆಕ್ಸಿಜನ್ ಕೊಟ್ಟರೆ, ಮೊದಲೇ ಅರ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ರಿಕವರಿ ಸಾಧ್ಯತೆ ತುಂಬ ಹೈ ಪರ್ಸೆಂಟೇಜ್. ಸೊ ಇದು ಆಗಬೇಕಾದ್ರೆ ಎಲ್ರಿಗೂ ಕೂಡ ಈ ಆಕ್ಸಿಜನ್ ಇದನ್ನು ಸಿಗಬೇಕು, ಪ್ಲಸ್ ಟ್ಯಾಬ್ಲೆಟ್ ಸಿಗಬೇಕು. ಸೊ ಈಗ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನೋಡಿದರೆ ಸುಮಾರು ಸಾಕಷ್ಟು ಕ್ರಮಗಳು, ಈ ಸಂಪೂರ್ಣವಾದ ಲಾಕ್ಡೌನ್ ಅನ್ನು ಆಲ್ಮೋಸ್ಟ್ ನಮ್ಮ ಜಿಲ್ಲೆನಲ್ಲಿ ಶುರು ಮಾಡಿದೆ ಇಡೀ ರಾಜ್ಯದಲ್ಲಿ ಮೊದಲನೇದಾಗಿ. ಇದರ ಪರಿಣಾಮ, ಇದರ ಎಫೆಕ್ಟ್, ಫಲವನ್ನು ಇವತ್ತು ನಮಗೆ ಕಾಣ್ತಾ ಇದೆ. ಇವತ್ತು ನೋಡಿದರೆ ಈ ಬಾಲ್ಕಿಯವರು ಈಗ ಹೇಳ್ತಾ ಇದ್ರು, ಬಿಕಾಸ್ ಡೈಲಿ ನಾನು ಅಟ್ ದ ಟೈಮ್ ಅವ್ರು ನೋಡ್ತೇನೆ ನಮ್ಮ ಡಿಸ್ಟ್ರಿಕ್ಟ್ ವೆಬ್ಸೈಟ್ನಲ್ಲಿ ನೋಡಿದರೆ ಪ್ರತಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ, ಎಷ್ಟು ಬೆಡ್ ಇದೆ, ಎಷ್ಟು ವೆಂಟಿಲೇಟರ್ ಇದೆ, ಎಷ್ಟು ಆಕ್ಸಿಜನ್ ಬೆಡ್, HDU ಬೆಡ್ ಎಷ್ಟಿದೆ, HFNC ಎಷ್ಟು ಖಾಲಿ ಇದೆ, ಇದು ಎಲ್ಲ ಡೀಟೇಲ್ಸ್ ಪ್ರತಿಯೊಂದು ಪ್ರೈವೇಟ್ ಹಾಸ್ಪಿಟಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ನ ಎಲ್ಲರ ಮಾಹಿತಿ ಸಿಗ್ತದೆ. ಈಗ ನೀವು ನೋಡಿದರೆ ಇದು 50%ಗಿಂತ ಕಡಿಮೆ ಬೆಡ್ ಆಕ್ಯುಪೈ ಆಗಿದೆ. ಅಂದರೆ 50%ಗಿಂತ ಹೆಚ್ಚಿನ ಬೆಡ್ಗಳು ಖಾಲಿ ಇದೆ. 15 ದಿವಸ ಹಿಂದೆ ನೋಡಿದರೆ ನೆಕ್ ಟು ನೆಕ್ ಮೂವ್ಮೆಂಟ್ 90-95% ಬೆಡ್ಗಳು ಆಲ್ಮೋಸ್ಟ್ ಸುಮಾರು ಪ್ರೈವೇಟ್ ಹಾಸ್ಪಿಟಲ್ ಫುಲ್ ಆಗಿ ತುಂಬಿತ್ತು. ಒಂದು 15 ದಿವಸದಲ್ಲಿ ಬೇರೆ ಬೇರೆ ವಿಷಯಗಳು ಈಗ ನೀವು ನೋಡಿರ್ಬೋದು. ನಾವು ಜಿಲ್ಲಾಡಳಿತ ಹಳ್ಳಿ ಕಡೆಯಿಂದ ಶುರು ಮಾಡಿದ್ದೇವೆ, ಮಾಧ್ಯಮಗಳಲ್ಲಿ ನೋಡಿರ್ಬೋದು. ಪ್ರತಿ ವಿಲೇಜ್ಗಳಿಗೆ, ಬಿಕಾಸ್ ಈ ಟೈಮ್ ಅನದರ್ ಇಶ್ಯೂ, ವಿಲೇಜ್ ಸೈಡ್ ಜಾಸ್ತಿ ಸ್ಪ್ರೆಡ್ ಆಗಿದೆ. ಸಿಟಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು, ಲಾಕ್ಡೌನ್ ಮಾಡಿದರೆ ಲಾಕ್ಡೌನ್ ಎಫೆಕ್ಟ್ ಸಿಟಿಗೆ ಇರ್ತದೆ, ಬಟ್ ವಿಲೇಜ್ಗೆ ಅಷ್ಟಿರಲ್ಲ. ಯಾಕಂದರೆ ಸ್ಪಾರ್ಸ್ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ವಿಲೇಜ್ಗಳು. ಸೊ ಅಲ್ಲಿ ವ್ಯಾಪಕವಾಗಿ ಹರಡಿತ್ತು ಹಳ್ಳಿಗಳಲ್ಲಿ. ಈಗ ಮನೆ ಸರ್ವೆ ಶುರು ಮಾಡಿದ್ರು. ಪ್ರತಿಯೊಂದು ಮನೆಯಲ್ಲೂ ಸರ್ವೆ ಮಾಡಿ ಅಲ್ಲಿರೋದ ರೋಗದ ಲಕ್ಷಣಗಳಿರುವವರಿಗೆ ಟ್ಯಾಬ್ಲೆಟ್ ಕೊಡುವ ವ್ಯವಸ್ಥೆಯನ್ನು ಶುರುವಾಗಿ ಈಗಾಗಲೇ ಆಗ್ತಾ ಇದೆ. ಈ ಒಂದು ವಾರದಲ್ಲಿ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇದೆ. ಎಲ್ಲ ಫೀಲ್ಡ್ ಲೆವೆಲ್ ಆಫೀಸಸ್ ಹೋಗಿ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಮೇಯ್ನಾಗಿ ಈ ಆಕ್ಸಿಜನ್ ರಿಕ್ವೈರ್ಮೆಂಟ್ ದರ್ ವಾಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಅಂದರೆ ಈ ಪ್ಲಾಂಟ್ಗಳು ಟ್ರಿಪ್ ಆಗ್ತಾ ಇತ್ತು, ಬಳ್ಳಾರಿನಲ್ಲಿರೋ ಪ್ಲಾಂಟ್. ಈಗ ಈ ಮಂಡೇ ಟ್ಯೂಸ್ಡೇ ನಮಗೆ ಪ್ರಾಬ್ಲಮ್ ಇತ್ತು. 3 ಪ್ಲಾಂಟ್ಗಳು ಟ್ರಿಪ್ ಆಯಿತು. ಫ್ರಾಕ್ಚರ್ ಪ್ಲಾಂಟ್, ಲಿಂಡೆ ಪ್ಲಾಂಟ್, 3 ಪ್ಲಾಂಟ್ ಟ್ರಿಪ್ ಆಯಿತು. ಸೊ 220 ಟನ್ಸ್ ಆಕ್ಸಿಜನ್ ಶಾರ್ಟೇಜ್, ನಮ್ಗೆ ಸಿಗಬೇಕಾಗಿರೋ ಆಕ್ಸಿಜನ್ ಕಡಿಮೆ ಆಯಿತು. ಇದನ್ನು ನಾವು ಹೇಗೆ ಮ್ಯಾನೇಜ್ ಮಾಡೋದು ಅಂದರೆ ಲೋಕಲ್ ಪ್ರೊಡಕ್ಷನ್ ಪ್ಲಾಂಟ್ಸ್ ಮತ್ತು ಈ ಥರ ಕಾನ್ಸಂಟ್ರೇಟರ್ ಮಿಷನ್ಸ್ ದೇ ಆರ್ ವೆರಿ ಹ್ಯಾಂಡಿ. ಈ ಹಾಸ್ಪಿಟಲ್ಗಳೇ ಆಗಲಿ, ಈವನ್ ಹೋಮ್ ಮನೆಯಲ್ಲಿ ಆಗಲಿ, ಇನ್ನು ಮುಂದೆ ಇದು 3rd ವೇವ್ 3ನೇ ಅಲೆ ಅನಿವಾರ್ಯ ಬಂದೇ ಬರ್ತದೆ. ಯಾಕಂದರೆ ಕನ್ಸಿಡರಿಂಗ್ ದ ಮ್ಯೂಟೇಷನ್ ನೇಚರ್ ಆಫ್ ದ ಇದು ಎಂಟೈರ್ ಎಕ್ಸ್ಪರ್ಟ್ ಗ್ರೂಪ್ ಇಸ್ ಪ್ರಿಡಿಕ್ಟಿಂಗ್ ವೆರಿ ಕ್ಲಿಯರ್ಲಿ ದಟ್ 3rd ವೇವ್ ಇಸ್ ಇನ್ಎವಿಟಬಲ್, 100% ಬರ್ತದೆ. ಸೊ ಈಗ ನಾವು ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ತೇವೆ, ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾದ ವಿಷಯ ಅಂದರೆ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್. ಆಕ್ಸಿಜನ್ ಕಾನ್ಸಂಟ್ರೇಟರ್ ಏನಂದರೆ ಸ್ಲೋಲಿ ಇಟ್ ವಿಲ್ ಬಿಕಮ್ ಮನೆಗಿಂದ ಆಗ್ತದೆ. ಈಗ ಆ ಥರನೇ ಶುರುವಾಗಿದೆ. ಈಗ ಆರಂಭದಲ್ಲಿ ನೋಡಿದರೆ ಈಗ ಎಲ್ರಿಗೂ ಹೊಸದಾಗಿದೆ. ಎಲ್ಲ ಫಸ್ಟ್ TV ಬಂದಾಗಲೂ, ಫ್ರಿಡ್ಜ್ ಬಂದಾಗಲೂ, ಎವ್ರಿ ಮೆಷಿನ್ ಈಸ್ ಲೈಕ್ ದಿಸ್. ಬಟ್ ಈಗ ನೋಡಿದರೆ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ನೀಡ್ ಆಫ್ ದ ಟೈಮ್ ಅಂತ ಹೇಳ್ಬೋದು. ಪ್ರತಿ ಮನೆಯಲ್ಲಿ ಒಂದು ಇಟ್ಕೊಳ್ಳೋದು ಒಳ್ಳೆಯದು ಪರಿಸ್ಥಿತಿ ಮುಂದಿನ ತಿಂಗಳುಗಳಲ್ಲಿ ಬರ್ತದೆ. ಮುಂದಿನ ವರ್ಷಗಳೇ ಅಲ್ಲ, ಮುಂದಿನ ತಿಂಗಳುಗಳಲ್ಲೇ ಬರ್ತದೆ. ಜನರಿಗೆ ಇದು ಜಾಗೃತಿನೂ ಜಾಸ್ತಿ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಆಕ್ಸಿಜನ್ ಕಾನ್ಸಂಟ್ರೇಟರನ್ನು ವಿವಿಧ ಸಂಸ್ಥೆಗಳಿಂದ ಸರ್ಕಾರಕ್ಕೆ ಮತ್ತೆ ಇದು ಕೊಡ್ತಾ ಇದ್ದಾರೆ. ಅದರಲ್ಲಿ ರಾಯಚೂರಿನಲ್ಲಿ ಅಂದರೆ ಪ್ರಮುಖವಾಗಿ
ಶಿಲ್ಪಾ ಮೆಡಿಕೇರ್ ಅಂತ ವಿಷ್ಣುಕಾಂತ್ ಜಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪರಿಚಯ ಇದೆ. ಮೊದಲೇ ನಮಗೆ ಸಾಕಷ್ಟು ಸುಮಾರು ಹೆಲ್ಪ್ ಮಾಡಿದ್ದಾರೆ ಜಿಲ್ಲಾ ಆಡಳಿತಕ್ಕೆ, ಸರ್ಕಾರಕ್ಕೆ ವಿವಿಧ ಹಂತಗಳಲ್ಲಿ. ಈವನ್ ಮೊನ್ನೆ ನೋಡಿದ್ರೂ ಕೂಡ ನಾನು ಮಾತಾಡಿದಾಗ ಕೆರೆ ಹೂಳೆತ್ತಬೇಕಂದ್ರೆ ಕೊರೋನಾ ಇದ್ರೂ ಕೂಡ ಕೆರೆ ಹೂಳೆತ್ತೋದ್ರಲ್ಲಿ BJS ಆಗಲಿ ಶಿಲ್ಪಾ ಮೆಡಿಕೇರ್ ಸಹಯೋಗದಲ್ಲಿ ಮತ್ತೆ ಕೂಡ ನಾವು ಶುರು ಮಾಡ್ತಾ ಇದ್ದೀವಿ. ಬಟ್ ಈ ರೀತಿಯಲ್ಲಿ ನೋಡಿದರೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡ ಹಿಂದೆ ಕೊಟ್ಟಿದ್ದಾರೆ, ಒಂದು 20 ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೊಟ್ಟಿದ್ದಾರೆ. ಈಗ ಸ್ವಾಮಿ ವಿವೇಕಾನಂದ ಆರೋಗ್ಯ ಸಂಸ್ಥೆ ಮುಖಾಂತರ ಇದನ್ನು ಜನರಿಗೆ ಮನೆ ಮನೆಗೆ ಕೊಡುವುದು ಒಂದು ಪದ್ಧತಿಯನ್ನು ಶುರು ಮಾಡಿದ್ದಾರೆ. ಇದು ಒಳ್ಳೆಯ ವಿಷಯ, ಯಾಕಂದರೆ ಜನ ಜಾಗೃತಿ ಮೂಡಿಸೋಕ್ಕೆ ಈ ಥರ ಒಂದು ವಿಷಯಗಳಿಂದ ಜನ ಜಾಗೃತಿ ಆಗ್ತಾರೆ. ಈಗ ಎಲ್ಲರೂ ಹಾಸ್ಪಿಟಲ್ಗೆ ಬರಬೇಕಂತ ಅವಶ್ಯಕತೆ ಇದೆ. ಈಗ ಒಂದು ಮೈಲ್ಡ್ ಪೇಷಂಟ್ ಈ ಥರ ಒಂದು ಕಾನ್ಸಂಟ್ರೇಟ್ ಇಟ್ಕೊಂಡು ಮನೆಯಲ್ಲೇ ಡೇ ಒನ್ನಿಂದ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದರೆ ಈ ಪ್ರಾಬ್ಲಮ್ ಆಗೋದು. ಈಗ ಯಾಕೆ ಡೆತ್ ಆಗ್ತಾ ಇದೆ, ಯಾಕೆ ಇಷ್ಟು ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಸಿಂಪ್ಟಮ್ಸನ್ನು ನಿರ್ಲಕ್ಷ್ಯ ಮಾಡೋದು. ಸಿಂಪ್ಟಮ್ಸ್ ನಿರ್ಲಕ್ಷ್ಯ ಮಾಡ್ತಾರೆ ಜನ, ಸೀರಿಯಸ್ ಆದಮೇಲೆ ಫೈನಲಿ ಬರ್ತಾರೆ, ಲಾಸ್ಟ್ ಮೂಮೆಂಟ್ನಲ್ಲಿ ಬರ್ತಾರೆ. ಸೊ ಬ್ರಾಡ್ ಡೆತ್ ಕೇಸ್ಗಳು ಜಾಸ್ತಿ, ಅರೌಂಡ್ 25-30% ಆಫ್ ದ ಡೆತ್ ಕೇಸಸ್. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ ಮಾತನಾಡಿ, ಜಿಲ್ಲೆಯ ಕೊರೋನಾ ಸೋಂಕಿನ ಪ್ರಮಾಣವು ಬೇರೆ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ತೀರಾ ಕಡಿಮೆಯಾಗಿದೆ. ಸೋಂಕು ನಿಯಂತ್ರಣಕ್ಕೆ ಬರುತ್ತಿರುವುದು ಹಿಂದೆ ಜಿಲ್ಲಾಧಿಕಾರಿಗಳ ಕಾರ್ಯ ಶ್ಲಾಘನೀಯವೆಂದರು. ಶಿಲ್ಪಾ ಮೆಡಿಕೇರ್ನ ವಿಷ್ಣುಕಾಂತ್ ಭೂತರ್ ಮಾತನಾಡಿ, ದೇಶದಲ್ಲಿನ ಕೊರೋನಾ ಸೋಂಕಿತರು ಆಕ್ಸಿಜನ್ ಸಿಗದೆ ಇರುವುದರಿಂದ ಸಾವನ್ನಪ್ಪುತ್ತಿರುವುದನ್ನು ಮನಗಂಡು ಜಿಲ್ಲೆಯಲ್ಲಿ ಸಹ ಸಾವಿನ ಪ್ರಮಾಣವನ್ನು ನಿಯಂತ್ರಿಸಲು ಶಿಲ್ಪಾ ಮೆಡಿಕೇರ್ ವತಿಯಿಂದ ಆಕ್ಸಿಜನ್ ಕಾನ್ಸಂಟ್ರೇಟರ್ देणगी ನೀಡಲಾಗಿದೆ ಎಂದರು. तो वहां का पॉपुलेशन का क्या हाल हो सकता है हम समझ सकते हैं. इसके बावजूद ऑक्सीजन जैसी चीज जो हमारे पास एबंडेंटली नेचुरली अवेलेबल है, उसकी वजह से कोई डेथ होती है, उसकी जैसी शर्मिंदगी हमारे को कभी नहीं हुई. तो ये जो अननोइंगली हुआ या प्रॉपर प्लानिंग नहीं हुआ या मालूमात नहीं थी कि ऑक्सीजन जैसी चीज इमीडिएटली इस तरह से शॉर्टेजेस आएगी, ये हमारे लिए एक लेसन है. सर ने बताया जैसा कि हर एक घर में या एक कॉलोनी में 5-10 या 10-20 लोगों को मिला के बीच में एक, अगर इस तरह से हम फ्यूचर में प्लानिंग करते हैं तो मेरे ख्याल से फ्यूचर में ऑक्सीजन जैसे चीज की वजह से डेथ नहीं होनी चाहिए. तो ये फिर हमने भी सोचा कि भाई ऑक्सीजन कॉन्सेंट्रेटर BJS ने चालू किया था, हम लोग भी ऑक्सीजन कॉन्सेंट्रेटर दे सकते हैं, विच इज अवेलेबल. ये ऐसा नहीं है कि ये कोई बहुत बड़ी चीज है, इसको मैनेज करना इज वेरी इंपॉर्टेंट. तो इसलिए विवेकानंद जैसी संस्था है, जो ये संस्था ही काम कर सकती है. हम लोग एक बार डोनेशन दे सकते हैं, लेकिन उसको मेंटेनेंस करना ये सबसे बड़ा जॉब है. तो ये जो काम जो स्वामी विवेकानंद जो संस्था कर रही है, उसकी कोई कंपैरिजन नहीं है. सर जितना काम ये कोरोना कंट्रोल करने के लिए कर रहे हैं, हम सभी रायचूर वासी आपके साथ है. सर आप जब भी कोई काम बताइए, हम लोगों को कहिए कि ये काम करना है. वी आर ऑल देयर विथ यू in this cause where nation needs it, our country needs it, our state needs it, our Raichur needs it. हम लोग आपके साथ है सर. तो यही कहता हूं कि कोई सितारा ना टूटे, आओ दुआ करे, कोई हमसे ना पिछड़े, आओ दुआ करे. कश्ती में नाव भंवर है तेज, कश्ती को डुबाने के लिए आओ, बचाने के लिए आओ दुआ करे. हम सब मिलके ये प्रार्थना करें कि किसी को कभी भी कोई जरूरत है, हम सब जो समाज के जो कर सकते हैं, जो भला कर सकते हैं, वो सब लोग मिलके हम सब लोग अगर किसी को मदद कर सकते हैं तो हमारा जन्म, ये जो मानव जन्म जो मिला है, वो धन्य हो सकता है. यही बात बोल के 2 शब्दों को विराम. ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜ್ ಬಾಲ್ಕಿ, ಸದಾನಂದ ಪ್ರಭು, ರವಿ ಕಡಗೋಳು, ಆಂಜನೇಯ, ಗೌತಮ್ ಗಿನಿಯಾ ಸೇರಿದಂತೆ ಇತರರು ಇದ್ದರು. ಈಶಾನ್ಯ ಸಾರಿಗೆ ಸಂಸ್ಥೆ ವತಿಯಿಂದ ಆಕ್ಸಿಜನ್ ಸಿಲಿಂಡರ್ಗಳನ್ನು ಹೊಂದಿರುವ ಮತ್ತು ಕೇವಲ ಕುಳಿತುಕೊಂಡು ವೈದ್ಯಕೀಯ ಸೇವೆ ಪಡೆಯುವ ನಿಟ್ಟಿನಲ್ಲಿ ಮೊಬೈಲ್ ಕೋವಿಡ್ ಆಸ್ಪತ್ರೆಯುಳ್ಳ ಬಸ್ ಅನ್ನು ಪ್ರಾರಂಭಿಸಲಾಗುತ್ತಿದ್ದು, ಆರೋಗ್ಯ ಸ್ಥಿತಿ ಗಂಭೀರತೆ ಇರುವಂತಹ ರೋಗಿಗಳನ್ನು
ಪ್ರಾಣಾಪಾಯದಿಂದ ಪಾರು ಮಾಡಲು ಈ ಬಸ್ ನೆರವಿಗೆ ಧಾವಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ತಿಳಿಸಿದರು. ಈಶಾನ್ಯ ಸಾರಿಗೆ ಸಂಸ್ಥೆ ವತಿಯಿಂದ ಆಕ್ಸಿಜನ್ ಸಿಲಿಂಡರ್ಗಳನ್ನು ಹೊಂದಿರುವ ಮತ್ತು ಕೇವಲ ಕುಳಿತುಕೊಂಡು ವೈದ್ಯಕೀಯ ಸೇವೆ ಪಡೆಯುವ ನಿಟ್ಟಿನಲ್ಲಿ ಮೊಬೈಲ್ ಕೋವಿಡ್ ಆಸ್ಪತ್ರೆಯುಳ್ಳ ಬಸ್ ಅನ್ನು ಪ್ರಾರಂಭಿಸಲಾಗುತ್ತಿದ್ದು, ಆರೋಗ್ಯ ಸ್ಥಿತಿ ಗಂಭೀರತೆ ಇರುವಂತಹ ರೋಗಿಗಳನ್ನು ಪ್ರಾಣಾಪಾಯದಿಂದ ಪಾರು ಮಾಡಲು ಈ ಬಸ್ ನೆರವಿಗೆ ಧಾವಿಸಲಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ತಿಳಿಸಿದರು. ಅವರು ಇಂದು ಆರ್ಟಿಒ ವೃತ್ತದಲ್ಲಿ ಇರುವ ಕೆಎಸ್ಆರ್ಟಿಸಿ ಡಿಪೋಗೆ ಭೇಟಿ ನೀಡಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯು ಮತ್ತು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಪ್ರಾರಂಭಿಸುವ ಉದ್ದೇಶ ಹೊಂದಿರುವ ಸಂಚಾರಿ ಕೋವಿಡ್ ಚಿಕಿತ್ಸಾ ಕೇಂದ್ರ ಮತ್ತು ತುರ್ತು ಆಮ್ಲಜನಕ ಸಹಾಯಕ ಘಟಕ ಆರಂಭಿಸುವ ಸ್ಥಳಕ್ಕೆ ಇಂದು ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲೆಯ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಸೋಂಕಿತ ವ್ಯಕ್ತಿಗೆ ಬೆಡ್, ಆಕ್ಸಿಜನ್ ಮತ್ತು ವೆಂಟಿಲೇಟರ್ ಕೊರತೆ ಕಂಡುಬಂದಲ್ಲಿ ಅಂತವರಿಗೆ ತಕ್ಷಣವೇ ಮೊಬೈಲ್ ಕೋವಿಡ್ ಆಸ್ಪತ್ರೆಯು ಅವರ ನೆರವಿಗೆ ಧಾವಿಸಿ ಚಿಕಿತ್ಸೆ ನೀಡಲಿದೆ. ಮೊಬೈಲ್ ಬಸ್ ಜಿಲ್ಲೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗಳ ಮುಂದೆ ನಿಲುಗಡೆ ಮಾಡಿ ಸೋಂಕಿತ ವ್ಯಕ್ತಿಯನ್ನು ಆಸ್ಪತ್ರೆಗೆ ರವಾನಿಸುವವರೆಗೂ ಬಸ್ನಲ್ಲಿ ಚಿಕಿತ್ಸೆ ನೀಡಬಹುದು ಎಂದರು. ಕೊರೋನಾ ರೋಗಿಗಳು ಆಸ್ಪತ್ರೆಗೆ ಬಂದಾಗ ತಕ್ಷಣವೇ ಅವರಿಗೆ ವಿಶ್ರಮಿಸಿ ಆಕ್ಸಿಜನ್ ನೀಡಲು ಈ ಬಸ್ ಸಹಕಾರಿಯಾಗಲಿದೆ. ಕೆಲವೊಮ್ಮೆ ಆಸ್ಪತ್ರೆಗಳಲ್ಲಿ ಕುಳಿತುಕೊಳ್ಳುವುದಕ್ಕೂ ಸ್ಥಳ ಇರುವುದಿಲ್ಲ ಮತ್ತು ಆಕ್ಸಿಜನ್ ಸಿಲಿಂಡರ್ಗಳು ಲಭ್ಯವಿರುವುದಿಲ್ಲ. ಅಂತಹ ತುರ್ತು ಪರಿಸ್ಥಿತಿಯಲ್ಲಿ ಈ ಬಸ್ನಲ್ಲಿರುವ ವಿಶೇಷ ಆಕ್ಸಿಜನ್ ಸೌಲಭ್ಯ ಉಪಯೋಗಕ್ಕೆ ಬರಲಿದೆ. ಅಲ್ಲದೆ ಸಾವಿನಿಂದ ರಕ್ಷಣೆ ಮಾಡಬಹುದು ಎಂದರು. ಈ ಬಸ್ನಲ್ಲಿ 4 ಬೆಡ್, ವೆಂಟಿಲೇಟರ್ ಮತ್ತು ಆಕ್ಸಿಜನ್ ವ್ಯವಸ್ಥೆ ಮಾಡಲಾಗಿದೆ. ಮುಂದಿನ 2 ದಿನಗಳಲ್ಲಿ ಬಸ್ಗಳನ್ನು ಉದ್ಘಾಟಿಸಿ ಜನರ ಚಿಕಿತ್ಸೆ ನೀಡಲು ಮುಂದೆ ಬರಲಿವೆ ಎಂದರು. ಸದ್ಯ ಅದು ಕೇಸನ್ನು ಮಾಡ್ತಾರೆ. ಮೂಮೆಂಟಿಗೆ ಸ್ವಲ್ಪ ಈಸಿ ಮಾಡಿ ಸರ್. ಅವ್ರವ್ರು ಒಂದೊಂದು ಇದು ಒಂದೊಂದು ಬೆಡ್ರೂಮ್ ಒಂದು ಸ್ವಲ್ಪ 2 ರಿಸರ್ವ್ ಹೇಳಿ ಸರ್. 2 ಕೂಲಿ ಸರ್. ಒಂದು ರಿಸರ್ವ್ ಸಾಧ್ಯ. ಒಂದು ಬೆಡ್ ಅಂದರೆ ಮ್ಯಾಕ್ಸಿಮಮ್ ಇಲ್ಲಿ ಸಿಲಿಂಡ್ರೆಲ್ಲ ಇಡೋದು ಕಷ್ಟ ಆಗ್ತದೆ. ಹೌದು. ಕನ್ನಡದಲ್ಲಿ ಮಾಡ್ತೀವಿ ಸರ್. ಅವರು ಹಾಂ ತೆಗಿತಾ ಇದ್ದೀರಾ? ಸಪೋರ್ಟಿಂಗ್ ಸರ್. ಸಪೋರ್ಟಿಂಗ್ ಮಾಡಿ ಸರ್. ಆಲ್ಟರ್ನೇಟಿವ್ ತೆಗಿಯೋಕ್ಕೆ DMA ಇದೆ ಸರ್. ಒಂದು ತೆಗಿಬೋದು ಅಂತ ಹೇಳಿ ಸರ್. ಬಟ್ ಅದು ತುಂಬ ಸ್ಟ್ರಾಂಗ್ ಜಾಸ್ತಿ ಇದೆ. 10 ಫೀಟ್ ಮೇಲೆ ಅಲ್ಲಿ ತಾವಿಡಿದ್ಮೇಲೆ ಕೇಳಿದೆ ಸರ್. ಹೈಟ್ ಇದೆ. ಓಕೆ ಇಲ್ಲಿ ಜಾಗ ಇದೆ. ಬಟ್ ಇದು ನೋಡಿ ಒಂದು ತೆಗಿದ್ರೆ ಏನು ಚೇಂಜ್ ಆಗ್ತದೆ ಹೋಲಿಸಿದ್ರೆ. ಬೈಕ್ ಹೋಗ್ಬೇಕಲ್ಲ ಈ ಸಂದರ್ಭದಲ್ಲಿ ಕ್ಯಾಸ್ಟೆಕ್ ಅಧಿಕಾರಿ ಶರಣಬಸಪ್ಪ ಪಟೇಲ್, ಕೆಎಸ್ಆರ್ಟಿಸಿ ಡಿಸಿ ವೆಂಕಟೇಶ್, ಡಿಎಂಇ ನಾರಾಯಣಪ್ಪ ಗೌಡಗಿರಿ, ಡಿಎಸ್ಐ ಎಸ್ಎಂ ಫಾರೂಕ್ ಇತರರು ಇದ್ದರು. ಈಗ ಜಾಹೀರಾತು. ದಿನಾಂಕ 28/5/2021 ವಿಶ್ವವಿಖ್ಯಾತ ನಟ ಸಾರ್ವಭೌಮ ಡಾಕ್ಟರ್ ನಂದಮೂರಿ ತಾರಕ ರಾಮರಾವ್ ಅವರ 98ನೇ ಜಯಂತ್ಯುತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ನಂದಮೂರಿ ಅಭಿಮಾನಿಗಳ ಬಳಗ ರಾಯಚೂರು, ಡಾಕ್ಟರ್ ಶಿವರಾಜ್ ಪಾಟೀಲ್ ಅಭಿಮಾನಿಗಳ ಬಳಗ ಹಾಗೂ ಸಾಯಿ ಶಿವ ಸೇವಾ ಸಂಸ್ಥೆ ರಾಯಚೂರು ಹಾಗೂ ಮಂಚಾಲ ಭೀಮಯ್ಯ ನಂದಮೂರಿ ಅಭಿಮಾನಿಗಳ ಬಳಗ ರಾಯಚೂರು, ವಿಶ್ವನಾಥ್ ಅಧ್ಯಕ್ಷರು ಸಾಯಿ ಶಿವ ಸೇವಾ ಸಂಸ್ಥೆ, NBK ಫ್ಯಾನ್ಸ್ ರಾಯಚೂರು
ಸಾರ್ವಜನಿಕರಲ್ಲಿ ವಿನಂತಿ, ಮಾಸ್ಕ್ ಅನ್ನು ಧರಿಸಿ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ. నీపై చల్లని రాళ్ళే నీపై రూపని ఎందుకు నిన్నగరయ్యని కోతలు నీకై తీయని అనుకున్నది నువ్వే చెయ్యి, అనుమానం మాని చెయ్యి, నీ మనసే పెట్టి చెయ్యి, నీదే రాపై చెయ్యి. నవ్వే వాళ్ళు నవ్వని, ఏడ్చే వాళ్ళు ఏడ్వని, పొగిడే వాళ్ళు పొగడని, తిట్టే వాళ్ళు తిట్టని. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. AMS Computers, Sales and Service, 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, cartridge refilling, biometric attendance, UPS inverter and batteries, server and networking, softwares, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ Yo Edge DX
DX ಬೈಕ್. 4ನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಪ್ರವೇಶಗಳು ಪ್ರಾರಂಭ. ಶಿಶು ವಿಹಾರ, ನರ್ಸರಿ, LKG ಮತ್ತು UKG ತರಗತಿವರೆಗೆ. ಮೂಲ ಸೌಕರ್ಯಗಳು: ಸುಸಜ್ಜಿತವಾದ ಕೋಣೆಗಳು, ಸುಂದರವಾದ ಆಟದ ಮೈದಾನ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗಮನ ನೀಡಲಾಗುವುದು. ಸೌಲಭ್ಯಗಳು: ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಕಲಿಕೆ, ಅನುಭವಿ ಶಿಕ್ಷಕರಿಂದ ಬೋಧನೆ, ಶಾಲಾ ಬಸ್ ಸೌಲಭ್ಯ. ಶಾಲಾ ಸಮಯ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 2 ಗಂಟೆವರೆಗೆ. ಸಮವಸ್ತ್ರ, ಓದುವ ಪುಸ್ತಕಗಳು, ಟೈ, ಬೆಲ್ಟ್, ಸಾಕ್ಸ್ಗಳು ಉಚಿತವಾಗಿ ನೀಡಲಾಗುತ್ತದೆ. ಸೇರಲು ಹಿಂದೆ ಭೇಟಿ ನೀಡಿ. ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎ ಪಾಪರೆಡ್ಡಿ ರೈಸ್ ಮಿಲ್ ಪಕ್ಕದಲ್ಲಿ, ಅಗ್ರಿಗೋಲ್ಡ್ ಲೇಔಟ್, ಗದ್ವಾಲ್ ರೋಡ್, ದೇವಿನಗರ್, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಓಪೆಕ್ ಮತ್ತು ರಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗುತ್ತಿರಲಿಲ್ಲ ಹಾಗೂ ಅಲ್ಲಿ ಕೆಲಸ ಮಾಡುವವರಿಗೆ ವೇತನ ನೀಡಿಲ್ಲ. ಅವರಿಗೆ ಸಹಾಯ ಮಾಡಿದರೆ ಶಾಸಕರು ಪೋಸ್ ನೀಡಲು ಹೋಗಿದ್ದಾರೆ ಎಂದು ಹೇಳುತ್ತಿದ್ದು, ಆಕ್ಸಿಜನ್ ಬಂದಿದೆ, ಶಾಸಕರು ಫೋಟೋಗೆ ಪೋಸ್ ನೀಡಿದ್ದಾರೆ. ಆದರೆ ವೆಂಟಿಲೇಟರ್ ಇದ್ದರೂ ಮೂಲೆ ಗುಂಪಾಗಿದ್ದವು, ಅವುಗಳ ಮುಂದೆ ನಿಂತು ಕೆಟ್ಟು ಹೋಗಿವೆ ಎಂದು ಪೋಸ್ ನೀಡಿಲ್ಲ. ಅಂದು ಇಲ್ಲದ ಕಾಳಜಿ ಇಂದು ಮಾಡುತ್ತಿದ್ದು, ನಮ್ಮ ಒತ್ತಡ ಮೇಲೆಯೇ ಸರ್ಕಾರದ ಎಚ್ಚೆತ್ತುಕೊಂಡು ಕೆಲಸ ಮಾಡಿದೆ ಎಂದು ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸ್ರಾಜ್ ಹೇಳಿದರು. ಓಪೆಕ್ ಮತ್ತು ರಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗುತ್ತಿರಲಿಲ್ಲ ಹಾಗೂ ಅಲ್ಲಿ ಕೆಲಸ ಮಾಡುವವರಿಗೆ ವೇತನ ನೀಡಿಲ್ಲ. ಅವರಿಗೆ ಸಹಾಯ ಮಾಡಿದರೆ ಶಾಸಕರು ಫೋಸ್ ನೀಡಲು ಹೋಗಿದ್ದಾರೆ ಎಂದು ಹೇಳುತ್ತಿದ್ದು, ಆಕ್ಸಿಜನ್ ಬಂದಿದೆ, ಶಾಸಕರು ಫೋಟೋಗೆ ಫೋಸ್ ನೀಡಿದ್ದಾರೆ. ಆದರೆ ವೆಂಟಿಲೇಟರ್ ಇದ್ದರೂ ಮೂಲೆ ಗುಂಪಾಗಿದ್ದವು, ಅವುಗಳ ಮುಂದೆ ನಿಂತು ಕೆಟ್ಟು ಹೋಗಿವೆ ಎಂದು ಫೋಸ್ ನೀಡಿಲ್ಲ. ಅಂದು ಇಲ್ಲದ ಕಾಳಜಿ ಇಂದು ಮಾಡುತ್ತಿದ್ದು, ನಮ್ಮ ಒತ್ತಡ ಮೇಲೆಯೇ ಸರ್ಕಾರ ಎಚ್ಚೆತ್ತುಕೊಂಡು ಕೆಲಸ ಮಾಡಿದೆ ಎಂದು ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸ್ರಾಜ್ ಹೇಳಿದರು. ಅವರು ಇಂದು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಕೋವಿಡ್ ಪರಿಸ್ಥಿತಿ ವಿಕೋಪಕ್ಕೆ ಹಂತಕ್ಕೆ ಹೋಗಿತ್ತು. ಆಕ್ಸಿಜನ್, ವೆಂಟಿಲೇಟರ್, ಔಷಧಿ ಬೆಡ್ಗಳ ಕೊರತೆ ಹೆಚ್ಚಾಗಿದ್ದು, ಈ ಬಗ್ಗೆ ನಿರಂತರವಾಗಿ ಸರ್ಕಾರದ ಮೇಲೆ, ಜಿಲ್ಲಾಡಳಿತ ಹಾಗೂ ಸಚಿವರ ಮೇಲೆ ಒತ್ತಡ ಹಾಕಲಾಗಿತ್ತು. ಸಚಿವರು 3-4 ಬಾರಿ ಜಿಲ್ಲೆಗೆ ಬಂದು ಭೇಟಿ ನೀಡಿದ್ದಾರೆ, ಆಸ್ಪತ್ರೆಗೆ ತೆರಳಿ ಪರಿಶೀಲನೆ ಮಾಡಿದ್ದಾರೆ. ಇದರಿಂದ ವಾಸ್ತವ ಅರಿತುಕೊಂಡ ಸರ್ಕಾರಕ್ಕೆ ವರದಿ ನೀಡಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಂಡು ಜಿಲ್ಲೆಗೆ ಬೇಕಾಗಿರುವ ಆಕ್ಸಿಜನ್, ರೆಸಿಮಿಯಾ, ವೆಂಟಿಲೇಟರ್, ಔಷಧಿಗಳನ್ನು ನೀಡಿದೆ. ಇದರಿಂದ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ದೊರೆತಿದೆ. ಇಲ್ಲದಿದ್ದರೆ ಮತ್ತು ಸಾವುಗಳು ಸಂಭವಿಸುತ್ತಿದ್ದವು. ಜಿಲ್ಲಾಡಳಿತ ಇಂದಿಗೂ ಸಹ ಸಾವುಗಳ ಬಗ್ಗೆ ಸರಿಯಾದ ವರದಿ ನೀಡುತ್ತಿಲ್ಲ ಎಂದರು. ಸಚಿವರು ಭೇಟಿ ನೀಡಿದ ಮೇಲೆ ದೇದುರ್ಗದ ಬಿಜೆಪಿ ಶಾಸಕ ಕೇಶವನಗೌಡ ನಾಯಕ್ ಅವರು ಆಸ್ಪತ್ರೆಯಲ್ಲಿ ಸೌಲಭ್ಯಗಳಿಲ್ಲ ಎಂದು ಹೇಳಿದ್ದರು. ಆದರೆ ನಗರ ಶಾಸಕ ಶಿವರಾಜ್ ಪಾಟೀಲ್ ಅವರು ಎಲ್ಲ ಸೌಲಭ್ಯಗಳಿವೆ, ಯಾವುದೇ ಸಮಸ್ಯೆಗಳಿಲ್ಲ ಎಂದು ಹೇಳಿದರು. ವೆಂಟಿಲೇಟರ್ ಇದ್ದರೂ ಕೆಲಸ ಮಾಡುತ್ತಿರಲಿಲ್ಲ. ಈ ಬಗ್ಗೆ ಸಚಿವರ ಗಮನಕ್ಕೆ ತಂದಿಲ್ಲ. ವೈದ್ಯರು, ನರ್ಸಿಂಗ್ ಹಾಗೂ ಅಲ್ಲಿನ ಸಿಬ್ಬಂದಿಗಳ ಕೊರತೆ ಇದೆ. ಆದರೂ ನಿರಂತರವಾಗಿ 24 ಗಂಟೆ ಕೆಲಸ ಮಾಡಿದ್ದಾರೆ. ವೈದ್ಯರ, ನರ್ಸ್ಗಳ ಕೊರತೆ ಇದೆ. ಸರ್ಕಾರ ನೇಮಕ ಮಾಡಿಕೊಳ್ಳಬೇಕಾಗಿದೆ. ಕೆಲಸ ಮಾಡಿದ ವೈದ್ಯರು, ಸಿಬ್ಬಂದಿಗಳಿಗೆ 2 ತಿಂಗಳ ವೇತನ ನೀಡಿಲ್ಲ. ಇದೀಗ ನೀಡಿದ್ದಾರೆ. ಸಿಬ್ಬಂದಿಗಳಿಗೆ ಸಹಾಯ ಮಾಡಿದರೆ ಫೋನ್ ನೀಡಿದ್ದಾರೆ ಎಂದು ಹೇಳಿದ್ದು, ಇದೀಗ ಜಿಲ್ಲೆಗೆ ಆಕ್ಸಿಜನ್, ವೆಂಟಿಲೇಟರ್ ಬಂದಿವೆ, ಅವುಗಳ ಮುಂದೆ ನಿಂತು ಫೋಸ್ ನೀಡಿದ್ದಾರೆ. ಅವುಗಳು ಬರಲು ಕಾರಣರಾದವರು ನಾವು ಎಂದು ತಿಳಿಸಿದರು. ಇವರೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಒಂದು ಪ್ರಯತ್ನದಿಂದ ರಾಯಚೂರಿನ ಒಂದು ಕೊರೋನಾ ನಿಂದ ಪೀಡಿತ ರೋಗಿಗಳಿಗೆ ಎಲ್ಲೋ ಒಂದು ಕಡೆ ಇವತ್ತು ವಿರಾಮ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಪೂರ್ತಿ ಮಟ್ಟದಲ್ಲಿ ಅದು ಆ ಮಟ್ಟಿಗೆ ಬಂದಿಲ್ಲ. ನಾವು ಇನ್ನ ಪರಿಸ್ಥಿತಿ ಹಳ್ಳಿಯಲ್ಲಿ ಇನ್ನೂ ಇದೆ. ಆದ್ರೂ ಎಲ್ಲೋ ಒಂದು ಕಡೆ ಅದು ಇಳುವರಿಕೆ ಆಗ್ತಾ ಇದೆ ಅಂತೇಳಿ ನಾನು ನಿಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಹಾಸ್ಪಿಟ್ಲಲ್ಲಿ ಕಡಿಮೆ ಪೇಷಂಟ್ ಬರ್ತಾ ಇದ್ದಾರೆ. ಅದು ರಿಮ್ಸ್ ಮೇಲೆ ಮತ್ತು ಒಪೇಕ್ ಮೇಲೂ ರೋಗಿಗಳ ಒಂದು ಏನು ದಿನನಿತ್ಯ ಬರೋದು ಅದನ್ನು ಅಲ್ಲಿ ಕಡಿಮೆ ಆಗಿದೆ. ಇವತ್ತು ಮೊದಲನೇ ದಿವಸದಿಂದ ನೀವು ನೋಡಿದಿರಿ, ಇಲ್ಲಿ ಒಂದು ಸಂಕಟ ಪರಿಸ್ಥಿತಿ ಉದ್ಭವ ಆದಾಗ ನಮ್ಮ ಜಿಲ್ಲೆಯಲ್ಲಿ ಒಂದು ಲೀಡರ್ಶಿಪ್ ಕೊರತೆ ಇತ್ತು. ಅಂದರೆ ಲೋಕಲ್ ಲೀಡರ್ಸ್ ಯಾರು ಹೊರಗೆ ಬರ್ತಾ ಇದ್ದಿಲ್ಲ, ಯಾರು ಹೊರಗೆ ಬಂದು ಏನು ಆಗ್ತಾ ಇದೆ, ಏನು ವ್ಯವಸ್ಥೆ ಇದೆ, ಏನು ಆಕ್ಸಿಜನ್ ವ್ಯವಸ್ಥೆ ಇದೆಯೇನೋ ಇಲ್ಲ, ಬೆಡ್ ವ್ಯವಸ್ಥೆ ಇದೆಯೋ ಇಲ್ಲೋ, ಮೆಡಿಸಿನ್ಸ್ ಇದಾವೋ ಇಲ್ಲೋ, ಸರಿಯಾಗಿ ಮಾತ್ರದಲ್ಲಿ ಏನೋ ನಮಗೆ ಸವಲತ್ತುಗಳು ಇದಾವೋ ಇಲ್ಲೋ, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವತ್ತು ಜಿಲ್ಲಾ ಮಂತ್ರಿಗಳನ್ನು ನಮ್ಮ ಒಂದು ನಮ್ಮ ಜಿಲ್ಲೆಗೆ ಬಂದಿಲ್ಲ. ಅವರು ಯಾವತ್ತು ಆ ಪರಿಸ್ಥಿತಿಯಲ್ಲಿ ಏನು ರೋಗಿಗಳು ನಮ್ಮನ್ನ ಕರೆ ಮಾಡ್ತಿದ್ರು, ಇಂಥ ಒಂದು ಪರಿಸ್ಥಿತಿ ಆಗಿದ್ದೀವಿ, ಯಾರು ನಮ್ಗೆ ಕೇಳೋ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಕರೆ ಮಾಡ್ತಿದ್ರು. ನಾವೆಲ್ಲ ಹೊರಗೆ ಬಂದು ಹಾಸ್ಪಿಟಲ್ಸ್ ಎಲ್ಲ ತಿರುಗಾಡಿ ರೋಗಿಗಳನ್ನ ನಾವು ನೋಡಿದ ಮೇಲೆ, ಆ ಒಂದು ವಾತಾವರಣ ನೋಡಿದ ಮೇಲೆ ನಾವು ಒತ್ತಡ ಹಾಕಿದ್ವಿ ಜಿಲ್ಲಾ ಆಡಳಿತ ಮೇಲೆ. ಮತ್ತೆ ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರಬೇಕು, ಬರೇ ಬೆಳಗಾವಿಗೆ ಸೀಮಿತ ಆಗಬಾರ್ದು, ಅಲ್ಲಿ ರಿವ್ಯೂ ಮೀಟಿಂಗ್ ಮಾಡಬಾರ್ದು, ಇಲ್ಲೂ ರಿವ್ಯೂ ಮೀಟಿಂಗ್ ಮಾಡಬೇಕು ಅಂದರೆ ಅವ್ರು 28ನೇ ತಾರೀಕು ಏಪ್ರಿಲ್ ಅವ್ರು ಬಂದಿದ್ರು. ಬಂದಮೇಲೆ ಸುಮ್ಮನೆ ಕಾಟಾಚಾರಕ್ಕೆ ಬಂದ್ರೆ ನಿಮಗೆಲ್ಲ ಗೊತ್ತಿದ್ದ ವಿಷಯ ಅದು. ಬಂದು ಬೆಳಗ್ಗೆ ಬಂದರು, ಮಧ್ಯಾಹ್ನ ಅವರಿಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿದರು, ಯಾರನ್ನೂ ಭೇಟಿಯಾಗಿಲ್ಲ. ತಿರ್ಗಾ ಅವರು ಸ್ವಕ್ಷೇತ್ರಕ್ಕೆ ಮರಳಿ ಹೋದರು. ನಿರಂತರವಾಗಿ ಏನೋ ಆ 10 ದಿವಸ ಏನು ರೋಗಿಗಳು ಏನೋ ಒಂದು ವಾತಾವರಣ ಇತ್ತು, ಅದು ರಿಮ್ಸ್ ಆಗಿರ್ಬೋದು, ಒಪೇಕಲ್ ಆಗಿರ್ಬೋದು, ಒಂದು ಭಯಾನಕ ವಾತಾವರಣ ಸೃಷ್ಟಿಯಾಗಿದೆ. ಏನು ಅಲ್ಲಿ ಜನರು ಹೋಗ್ತಾರೆ, ಅಲ್ಲಿಂದ ನಾವು ನಮ್ಮ ಜೀವನ ಉಳಿಸ್ಕೋಬೋದೋ ಇಲ್ಲೋ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಡಾಕ್ಟರ್ಸ್ನಿಂದ ತೊಂದರೆ ಆಗಿಲ್ಲ. ಅದು ಡಾಕ್ಟರ್ಸ್ ತಮ್ಮ ಕೆಲಸವನ್ನು ಮಾಡ್ತಾ ಇದ್ರು, ನರ್ಸಿಂಗ್ ಸ್ಟಾಫ್ ತಮ್ಮ ಕೆಲಸವನ್ನು ಮಾಡ್ತಾ ಇತ್ತು. ಆ ಕೊರತೆ ಇತ್ತು, ಡಾಕ್ಟರ್ಸ್ ಕೊರತೆ ಇತ್ತು, ನರ್ಸಿಂಗ್ ಸ್ಟಾಫ್ ಕೊರತೆ ಇತ್ತು, ಮೆಡಿಸಿನ್ಸ್ನ ಕೊರತೆ ಇತ್ತು. ಟೆಸ್ಟಿಂಗ್ ಮಾಡಬೇಕಾಗಿತ್ತು ಅಲ್ಲಿ ಹಾಸ್ಪಿಟಲಲ್ಲಿ, ಅಂತ ಒಂದು ದೊಡ್ಡ ಹಾಸ್ಪಿಟಲ್ ಟೆಸ್ಟಿಂಗ್ ಮಾಡಬೇಕಾಗಿತ್ತು. ಆ ಟೆಸ್ಟಿಂಗ್ ಫೆಸಿಲಿಟೀಸ್ ಇವತ್ತಿನವರೆಗಿಲ್ಲ. ನಾನು ಇನ್ನು DC ಅವ್ರಿಗೆ ಭೇಟಿಯಾಗಿದ್ದೀನಿ, ಇವತ್ತಿನವರೆಗೂ ಒಪೇಕಲ್ಲಿ ಒಂದು ಸಾಧಾರಣ ಟೆಸ್ಟ್ ಮಾಡೋ ಒಂದು ವ್ಯವಸ್ಥೆ ಅಲ್ಲಿಂದ ಕಲ್ಪಿಸ್ಕೊಟ್ಟಿಲ್ಲ. ನಿರಂತರವಾಗಿ ಒಂದು ಹೋರಾಟ ಮಾಡಿ ಏನೋ ಜನಪ್ರತಿನಿಧಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಶಾಸಕರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಅವ್ರ ಮೇಲೆ ಒತ್ತಡ ತಂದು ಈ ತರ ನಾವು ಇಂಥ ಒಂದು ವಾತಾವರಣ ನಿರ್ಮಾಣ. ವೆಂಟಿಲೇಟರ್ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ. ಜನರು ಸಾಯುತ್ತಿದ್ದರೂ ಅತ್ತ ಸುಳಿಯುತ್ತಿರಲಿಲ್ಲ. ರೋಗಿಗಳಿಗೆ ಚಿಕಿತ್ಸೆ ಸಿಗುತ್ತಿದೆ ಇಲ್ಲವೇ ಎಂದು ನೋಡಲು ಹೋದರೆ ಫೋಸ್ ನೀಡುತ್ತಿದ್ದಾರೆ ಎಂದು ಹೇಳಿದ್ದು ಇದೀಗ ನೀವು ಮಾಡುವ ಕೆಲಸ ಏನು ಎಂದು ಪ್ರಶ್ನಿಸಿದರು. ಇದೀಗ ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಇಳಿಮುಖವಾಗುತ್ತಿದ್ದು, ಈ ಹಿಂದೆ ಜಿಲ್ಲೆಯಲ್ಲಿ ಪರಿಸ್ಥಿತಿ ಗಂಭೀರವಾಗಿತ್ತು. ಸರ್ಕಾರದ ಮೇಲೆ ಒತ್ತಡ ಮಾಡಿದ್ದರಿಂದ ಎಚ್ಚೆತ್ತುಕೊಂಡಿದೆ. ಆಕ್ಸಿಜನ್, ವೆಂಟಿಲೇಟರ್, ಔಷಧಿ ಬಂದಿದೆ. ಮುಂದಿನ 3ನೇ ಅಲೆಗೆ ಸರ್ಕಾರ, ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದರು. ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಕೋವಿಡ್ ಬಗ್ಗೆ ಜಾಗೃತಿ ವಹಿಸಬೇಕಾಗಿದೆ. ಅಲ್ಲಿಂದಲೇ ಕೋವಿಡ್ ಪ್ರಕರಣಗಳು ಹೆಚ್ಚಳಕ್ಕೆ ಕಾರಣವಾಗಿತ್ತು. ಇದರ ಜೊತೆಗೆ ಬ್ಲಾಕ್ ಫಂಗ್ನ ರೋಗವು ಹರಡುತ್ತಿದೆ. ಬ್ಲಾಕ್ ಫಂಗ್ ಬಗ್ಗೆ ಔಷಧಿ, ಇಂಜೆಕ್ಷನ್ ತಯಾರಿಸಿಕೊಳ್ಳಬೇಕು. ಜಿಲ್ಲೆಯಲ್ಲಿ ಬ್ಲಾಕ್ ಫಂಗ್ ಹೆಚ್ಚಳವಾಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಾಗಿದೆ. ಈಗಿನಿಂದಲೇ ಸರ್ಕಾರ ಇಂಜೆಕ್ಷನ್ ಸರಬರಾಜು ಮಾಡಬೇಕು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಬೋಯಿಂಗ್ ಆಸ್ಪತ್ರೆ ನಿರ್ಮಾಣ ಮಾಡಲು ಎಲ್ಲ ಶಾಸಕರು, ಸಂಸದರು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಹಾಗೂ ಗುಲ್ಬರ್ಗಕ್ಕೆ ನೀಡಿದ್ದು ಯಾವ ಆಧಾರದ ಮೇಲೆ ನೀಡಲಾಗುತ್ತಿದೆ, ಅವಶ್ಯಕತೆ ಇರುವ ಕಡೆ ನೀಡಬೇಕು. ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಲ್ಲಿ ರಾಯಚೂರು, ಯಾದಗಿರಿ ಹಿಂದುಳಿದಿದೆ ಎಂದು ನೀತಿ ಆಯೋಗ ವರದಿಯೇ ಹೇಳಿದೆ. ಆದರೆ ಆಧಾರದಲ್ಲಿ ಜಿಲ್ಲೆಯಲ್ಲಿ ಆಸ್ಪತ್ರೆ ಸ್ಥಾಪನೆ ಮಾಡಬೇಕು ಎಂದು ಒತ್ತಾಯಿಸಿದರು. ಕೊರೋನಾ ವಾರಿಯರ್ಸ್ ಅಂತ ಹೇಳ್ತೀವಿ, ಅವನ್ನ ಶಸ್ತ್ರಾಸ್ತ್ರಗಳು ಕೊಡೋದಿಲ್ಲ, ಅವರಿಗೆ ಗ್ಲೌಸ್ಗಳು ಕೊಡೋದಿಲ್ಲ, ಮೆಡಿಸಿನ್ಸ್ ಕೊಡೋದಿಲ್ಲ, ಟೆಸ್ಟಿಂಗ್ ಫೆಸಿಲಿಟಿ ಕೊಡೋದಿಲ್ಲ ಅವರಿಗೆ. ಏನೋ ಶಸ್ತ್ರಾಸ್ತ್ರಗಳು ಕೊಡದೆ ಅವರಿಗೆ ಕೊರೋನಾ ವಾರಿಯರ್ಸ್ ಅಪ್ಪ ನೀವು ಹೋಗಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಮಾಡ್ರಿ ಅಂತಂದ್ರೆ ಹೆಂಗ್ ಮಾಡೋದು? ಬೇಸಿಕ್ ಸ್ಯಾಲ್ರಿ ಏನೋ ಕೊಡ್ಬೇಕಲ್ಲ, ಅದನ್ನು ಒತ್ತಡ ಹಾಕಿದ್ವಿ ನಾವು. ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ರು ಎಲ್ಲಿ ಒಬ್ಬೇಕಿಗೆ, ಅಲ್ಲೇ ಹೇಳಿದ್ವಿ ನೋಡ್ರಿ ನೀವು ಕೊಡ್ತಾ ಇಲ್ಲ, ಸಾಮಾನ್ಯ D ಗ್ರೂಪ್ ಅವ್ರು ಹೆಂಗ್ ಕೆಲಸ ಮಾಡ್ಬೇಕು,
ಅವ್ರು ನೀವು ಕೊಡೋದೇ 8-10 ಸಾವಿರ ಕೊಡ್ತೀರಿ ಅಂತೇಳಿ ಅವ್ರ ಮುಂದೆನೆ ನಮ್ಮ ಹುಡುಗರೇ, ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು ಮತ್ತೆಲ್ಲ ಸೇರಿ ಒಬ್ಬೊಬ್ಬರಿಗೆ ಸಹಾಯಧನ ಕೊಟ್ಟರು. ಎಷ್ಟಂತ ಹೇಳಿ ನಾನು ಹೇಳೋದಿಲ್ಲ. ಕನಿಷ್ಠ ಅವರಿಗೆ ಆ ಒಂದು ನಾವು ಕೊಡದೆ ಹೋದ್ರೆ ಹೆಂಗ್ ಕೆಲಸ ಮಾಡ್ತಾರೆ? ಕ್ಲೀನಿಂಗ್ ಮಾಡೋ ಡಿ ಗ್ರೂಪ್ ಅವರು 35 ಬಾತ್ರೂಮ್ಗಳು ಇಬ್ಬರೇ ಸ್ಕ್ಯಾವೆಂಜರ್ಸ್ ಮಾಡ್ತಾರೆ. 35 ಬಾತ್ರೂಮ್ ಅನ್ನು ಅವ್ರಿಗೆಲ್ಲ ಏನ್ ಸಹಾಯಧನ ಮಾಡ್ಬೇಕು ಮಾಡಿದ್ವಿ. ಮಾಡ್ರಪ್ಪ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಇದೊಂದು ರೀತಿ ನೀವು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡ್ತೀರಿ ಅಂತ ಹೇಳಿ ಮಾಡ್ರಿ ಅಂತ ಹೇಳಿ ಅವ್ರಿಗೆ ಸಹಾಯಧನ ಕೊಡ್ತೀವಿ. ಅದಕ್ಕೂ ಗೇಮ್ ಮಾಡ್ತಾರೆ ಶಾಸಕರು. ನಾವೇನೋ ಅಲ್ಲಿ ಹೋಗಿ ಫೋರ್ಸ್ ಕೊಡ್ತೀವಂತ. ಸ್ವಾಮಿ, ನಾವು ಯಾವತ್ತೂ ಫೋರ್ಸ್ ಕೊಟ್ಟಿಲ್ಲ. ಫೋರ್ಸ್ ಕೊಡೋಂಥ ವ್ಯಕ್ತಿಗಳನ್ನೆಲ್ಲ ನಾವು 16 ವರ್ಷದಿಂದ ಇದೇ ಹೋಗ್ಬೇಕು. ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ದಾಗ ಅಪೋಲೋ ಒಂದು ಸಂಸ್ಥೆ ನಡೆಸಿದಾಗ ಅದನ್ನ ದಿನನಿತ್ಯ ಇರ್ತೀವಿ ನಾವು, ನಮ್ಮ ಹುಡುಗರು ನಾವು ದಿನನಿತ್ಯ. ಅವತ್ತಿನೊಂದು ತೆಗೆದು ನೋಡ್ಬಿಡ್ರಿ ನಮ್ಮ ಇತಿಹಾಸ. ಅವತ್ತು ನೀವೆಲ್ಲಿದ್ದೇವೆ ನನಗೆ ಗೊತ್ತಿಲ್ಲ. ಯಾವತ್ತಿಗೂ ನಾವು ಎಷ್ಟು ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ಕಾಳಜಿ ನಾವು ತೋರಿಸಿದ್ದೀವಿ. ಆ ಹಾಸ್ಪಿಟಲ್ ಉಳಿಸ್ಕೋಬೇಕಂತ ನಾವು ಎಲ್ಲ ಏನೋ ಪ್ರಯತ್ನ ಮಾಡಿದ್ವಿ. ಏನು ಮಾಡೋದು ಬಿಡಬೇಕು ಇಂಥ ಒಂದು ನಾವೆಲ್ಲರೂ ಪ್ರಯತ್ನ ಮಾಡಿದ್ರೇನೆ ಈ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರ್ಬೋದಂತ ಹೇಳಿ ಒಂದೇ ಉದ್ದೇಶದಿಂದ ನಾವು ಹೋಗ್ತಿದ್ವಿ. ಇವ್ರು ಕೆಲಸ ಇಲ್ಲ, ಬೆಳಗ್ಗೆ ಸಾಯಂಕಾಲ ಹೋಗಿ ಅಲ್ಲಿ ಒಬ್ಬರಿಗೆ ಹೋಗ್ತಾರೆ. ಅಂದ್ರೆ ನಾವು ನಮ್ಮ ಪ್ರಾಣವನ್ನ ನಾವು ಬದಿಗಿಟ್ಟು ನಾವು ಹೋಗೋದ ಅವಶ್ಯಕತೆ ಇತ್ತ. ಅಷ್ಟೇನಲ್ಲಿ ನಮ್ಗೆ ಪಬ್ಲಿಸಿಟಿ ಸಿಗ್ತದೆ. ಜನರು ಕೇಳಿದಾಗ, ರೋಗಿಗಳು ನಾವು ಫೋನ್ ಮಾಡಿದಾಗ ಕೇಳ್ರಿ, ಒಬ್ಬ ಹುಡುಗ ಅವ್ರ ತಾಯಿ ಸಾಯ್ತಾ ಇದ್ರೆ ಅವನು ಪರಿಸ್ಥಿತಿ ನೀವು ಅರ್ಥ ಮಾಡ್ಕೋಬೇಕು. ನೀವು ಡಾಕ್ಟರ್ ಆಗಿ ಚೆನ್ನಾಗಿ ಅರ್ಥ ಮಾಡ್ಕೊಂತೀರ ಅಂತ ನನಗೆ ಇತ್ತು. ಎಷ್ಟು ಆ ವ್ಯವಸ್ಥೆ ನೋಡಿದೆ. ಇವ್ರಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಹೃದಯ ಇಲ್ಲ. ಇವ್ರಿಗೆ ಎಲ್ಲೋ ಬೆಂಗಳೂರಾಗ ಕೂಡ್ತಾರೆ, ಇಲ್ಲ ಒಂದು ಬೆಂಗಳೂರು ಕೊಟ್ಬಿಡ್ರಿ, ಒಂದು ಗುಲ್ಬರ್ಗ ಕೊಟ್ಬಿಡ್ರಿ ಅಂತ ಹೇಳಿ ಯಾರೋ ಒಬ್ರು ಡಿಸೈಡ್ ಮಾಡ್ಬಿಡ್ತಾರೆ. ಯಾವುದೋ ಒಂದು ಪ್ರಾಸೆಸ್ ಇರ್ಬೇಕಾದ್ರೆ ಇವತ್ತು ಯಾವ ಪ್ರಾಸೆಸ್ ಇಲ್ಲ, ಯಾರಿಗೂ ಕಾಳಜಿಲ್ಲ. ನೋಡ್ರಿ, ಜಿಲ್ಲಾ ಮಂತ್ರಿಗಳು ಅವ್ರ ಜಿಲ್ಲೆಗೆ DRDO ಫೆಸಿಲಿಟಿ ಬೇಕಂತೇಳಿ ಮಾನ್ಯ ರಾಜನಾಥ್ ಸಿಂಗ್ ಅವರಿಗೆ ಪತ್ರ ಬರೀತಾರೆ. ಅವರಿಗೆ ಬೆಳಗಾಂ ಬಗ್ಗೆ ಕಾಳಜಿ ಇದೆ, ನಾನು ಹೋಗ್ತೀನಿ ಅವ್ರಿಗೆ. ಅವರು ಒಂದು ಸ್ವಕ್ಷೇತ್ರ, ಹೌದು, ಅವರು ಜನ್ಮಸ್ಥಾನ, ಧರ್ಮಸ್ಥಾನ, ಮತ್ತೆ ಅದೇ ಏನೋ ಇದರಲ್ಲಿ ಅವ್ರ ರುದ್ರಭೂಮಿನ ಅದೇ ಇರ್ಬೇಕು. ನಮ್ದು ಹಂಗೆ ಇರ್ತದೆ ಸ್ವಾಮಿ. ನಮ್ಮ ಕಾಳಜಿನೂ ನಮ್ಮ ಜಿಲ್ಲೆ ಬಗ್ಗೆ, ನಮ್ಮ ಜಿಲ್ಲೆ ಜನತೆ ಬಗ್ಗೆ ಹಂಗೆ ಇರ್ತದೆ. ನಮ್ಮ ಜನ್ಮಸ್ಥಾನ, ಕರ್ಮಸ್ಥಾನ, ರುದ್ರಸ್ಥಾನ ಇದೆ. ನಾವು ಇದನ್ನ ಎಚ್ಚೆತ್ತುಕೊಂಡು ಈ ಒಂದು ಗೋಯಿಂಗ್ ಹಾಸ್ಪಿಟಲ್ನ ನಾವು ಯಾವುದೇ ಕಾರಣಕ್ಕೂ ಜನಪ್ರತಿನಿಧಿಗಳ ಹತ್ರ ನಾನು ಮನವಿ ಮಾಡ್ತೀನಿ. ಶಾಸಕರು, ಅದು ಆಡಳಿತ ಪಕ್ಷ ಶಾಸಕರು ಮತ್ತೆ ಸಂಸದರು ಮತ್ತೆ ಜಿಲ್ಲಾ ಮಂತ್ರಿಗಳು ಒತ್ತಡ ತರಬೇಕು. ನಾವು ಅದನ್ನ ರಾಜಕೀಯವಾಗಿ ಮತ್ತೆ ಏನೋ ಲೀಗಲಿನೂ ನಾವು ಫೈಟ್ ಮಾಡಕ್ಕೆ ರೆಡಿ ಇದೀವಿ. ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಬಾರದು. ಒಪೇಕನ ಒಂದು ಸಂಸ್ಥೆ ಕೋವಿಡ್ಗೆ ಸರಿ ಹೋಗೋದಿಲ್ಲ. ಆ ಒಂದು ಫೆಸಿಲಿಟಿ ಅನುಕೂಲ ಇಲ್ಲ ಅಲ್ಲಿ. ಅದನ್ನ ನಾವು ಬದಲಾವಣೆ ಮಾಡಿ ಒಂದು ಹೊಸ ಹಾಸ್ಪಿಟಲ್ ನಾವು ನಿರ್ಮಾಣ ಮಾಡಬೇಕಾಗ್ತದೆ. ನಮ್ಮ ಜನರನ್ನ ನಾವು ರಕ್ಷಣೆ ಮಾಡಬೇಕಾದ್ರೆ ಇಲ್ಲಿ ಆದರೆ ನಾವು ಗುಲ್ಬರ್ಗ ಹೋಗ್ಬೇಕಾಗ್ತದೆ ನಾಳಿಂದ. ಅಂತ ಒಂದು ಪರಿಸ್ಥಿತಿ ಬರಬಾರದು. ಇವ್ರಿಗೆ, ಶಾಸಕರಿಗೆ, ಇವ್ರಿಗೆಲ್ಲರಿಗೂ ಕಾಳಜಿ ಇದ್ರೆ ಕಿಂಚಿತವಾಗಿ ಇವರು ಒಬ್ಬ ಡಾಕ್ಟರ್ ಇದ್ದಾರೆ, ಒಂದು ಒಳ್ಳೆ ಹಾಸ್ಪಿಟಲ್ ಕಟ್ಟಿದ್ದಾರೆ, ಇವ್ರಿಗೂ ಗೊತ್ತಿರ್ತದೆ. ಇವರು ಮುಂದಾಡಳಿತ ವಹಿಸ್ಬೇಕು. ಜಿಲ್ಲಾ ಮಂತ್ರಿಗಳಿಗೆ ಇಲ್ಲದೆ ಹೋದ್ರೇನು ನಾವೆಲ್ಲರೂ ಸೇರಿ ನಾವು ಯಾರದೇ ನೇತೃತ್ವದಲ್ಲಿ ಹೋಗಕ್ಕೆ ರೆಡಿ ಇದೀವಿ. ಇವ್ರು ಯಾರೇ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಇವ್ರು ಯಾರೇ ಒಂದು ಮುಂದಾಡಳಿತ ವಹಿಸಿದ್ರೆ ನಾವು ಅವ್ರ ಜೊತೆಲಿ ಹೋಗ್ತೀವಿ. ಎಲ್ಲಿ ಕೂಡಬೇಕು ಅಲ್ಲಿ ಕೂಡ್ತೀವಿ, ಎಲ್ಲಿ ಧರಣಿ ಮಾಡಬೇಕು ಮಾಡ್ತೀವಿ. ನಮ್ಮ ಜನರಿಗೆ ಈ ಒಂದು ಸವಲತ್ತನ್ನ ನಾವು ಕೊಡೋದರಲ್ಲಿ ನಾವು ಎಲ್ಲರೂ ಯಶಸ್ವಿ ಆಗಬೇಕು ಅಂತ ನಾನು ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಅಸ್ಲಂ ಪಾಷಾ, ನರಸಿಂಹಲು ಮಾಡಗಿರಿ, ಸಾಜಿ ಸಮೀರ್ ಸೇರಿದಂತೆ ಅನೇಕರಿದ್ದರು. ಲಾಕ್ಡೌನ್ ಮಧ್ಯೆ ವಾಹನ ಸಂಚಾರ ಎಗ್ಗಿಲ್ಲದೆ ನಡೆಯುತ್ತಿರುವುದನ್ನು ತಡೆಯಲು ಜಿಲ್ಲಾ ಪೊಲೀಸ್ ಇಲಾಖೆ ರಸ್ತೆಗಿಳಿದಿದ್ದು
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳು ಸೇರಿ ಅನಗತ್ಯವಾಗಿ ಸಂಚರಿಸುತ್ತಿರುವವರ ವಾಹನಗಳನ್ನು ಹಿಡಿದು ಸೀಸ್ ಮಾಡುತ್ತಿರುವ ಘಟನೆ ನಗರದಲ್ಲಿ ನಡೆಯಿತು. ಲಾಕ್ಡೌನ್ ಮಧ್ಯೆ ವಾಹನ ಸಂಚಾರ ಎಗ್ಗಿಲ್ಲದೆ ನಡೆಯುತ್ತಿರುವುದನ್ನು ತಡೆಯಲು ಜಿಲ್ಲಾ ಪೊಲೀಸ್ ಇಲಾಖೆ ರಸ್ತೆಗಿಳಿದಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳು ಸೇರಿ ಅನಗತ್ಯವಾಗಿ ಸಂಚರಿಸುತ್ತಿರುವವರ ವಾಹನಗಳನ್ನು ಹಿಡಿದು ಸೀಸ್ ಮಾಡುತ್ತಿರುವ ಘಟನೆ ನಗರದಲ್ಲಿ ನಡೆಯಿತು. ನಗರದ ಡಾಕ್ಟರ್ ಬಿಆರ್ ವೃತ್ತದ ಬಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕುಮ್ ಹಾಗೂ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಹರಿಬಾಬು ಇಂದು ಬೆಳಗ್ಗೆಯಿಂದಲೇ ತಪಾಸಣೆ ನಡೆಸಿದಾಗ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿದ್ದವು. ಜಿಲ್ಲೆಯಲ್ಲಿ ಸಾವಿರ ಕೊರೋನಾ ಪ್ರಕರಣಗಳು ಪತ್ತೆಯಾಗುತ್ತಿದ್ದರೂ ಜನರು ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಜಿಲ್ಲಾಡಳಿತ ಜಿಲ್ಲೆಯನ್ನು ವಿಶೇಷ ಲಾಕ್ಡೌನ್ ಮಾಡುವ ಮೂಲಕ 3 ದಿನಕ್ಕೊಮ್ಮೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿದ್ದರೂ ನಿಷೇಧಿಸಿದ ದಿನಗಳಲ್ಲಿ ಅತಿ ಹೆಚ್ಚಿನ ಜನರು ಓಡಾಡಿದ್ದಾರೆ. ಆದ್ದರಿಂದು ಜಿಲ್ಲಾ ಪೊಲೀಸ್ ಬೆಟಾಲಿಯನ್ ಇಂದು ರಸ್ತೆಗಿಳಿದು ಅನಾವಶ್ಯಕ ಓಡುವವರ ಚಳಿ ಬಿಡಿಸಿ 10ಕ್ಕೂ ಅಧಿಕ ಕಾರುಗಳನ್ನು, ಬೈಕ್ಗಳನ್ನು ಖುದ್ದು ಎಸ್ಪಿ, ಎಎಸ್ಪಿ ಅವರು ತಪಾಸಣೆ ನಡೆಸಿ ವಶಪಡಿಸಿಕೊಂಡು ದಂಡ ವಿಧಿಸಿದರು. ತಪಾಸಣೆ ವೇಳೆ ಸಾಕಷ್ಟು ಜನರು ಕೇವಲ ಆಸ್ಪತ್ರೆಯ ಕಾರಣ ನೀಡುತ್ತಿರುವುದರಿಂದ ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವು ಉಂಟಾಗಿದೆ. ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದರೂ ನಗರದಲ್ಲಿ ಅನಾವಶ್ಯಕವಾಗಿ ಸುಮಾರು ಜನರು ತಿರುಗಾಡುತ್ತಿದ್ದು, ಇದರಲ್ಲಿ ಪಾಸ್ ಪಡೆದು ಸಂಚರಿಸುತ್ತಿರುವ ಸಂಖ್ಯೆ ಹೆಚ್ಚಳವಾಗಿರುವುದು ಕಂಡುಬಂದಿದ್ದು, ಇದರಿಂದ ಕೊರೋನಾ ಹೆಚ್ಚಾಗುವ ಸಾಧ್ಯತೆ ಕಂಡುಬರುತ್ತಿದೆ. ಜಿಲ್ಲೆಯಲ್ಲಿ 274 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ 274 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 60, ಸಿಂಧನೂರು 70, ಮಾನ್ವಿ 61, ದೇವದುರ್ಗ 68, ಲಿಂಗಸೂರು 18 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. 1761 ಜನರನ್ನು ಪರೀಕ್ಷೆ ಮಾಡಲಾಗಿದ್ದು 1487 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ. ಕಡಿಮೆ ಪರೀಕ್ಷೆ ಮಾಡಿದ್ದರಿಂದ ಸೋಂಕು ಪ್ರಮಾಣ ಇಳಿಕೆಯಾಗಿದೆ. ಈಗ ಜಾಹೀರಾತು. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 944 89 8228 81 472 83 563 81 472 4561. SR Garments Classic Collections for Kids, Women and Men. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್,
shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirts, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ SR Garment Classic Collection for kids, women and men beside Vegetable Market, Cloth Bazaar, Raichur. Mobile 9986267919 9916920786. ದೇಶಾದ್ಯಂತ 3.5 ಲಕ್ಷಕ್ಕೂ ಹೆಚ್ಚು ಕೊರೋನಾ ಕಾಯಿಲೆ ಸೋಂಕಿತರು ರಾಷ್ಟ್ರಾದ್ಯಂತ ಇಂದು ಕಾಣಸಿಗ್ತಾ ಇದ್ದಾರೆ. ಈ ನಾಳಿಂದನೇ 14 ದಿನಗಳ ಕಾಲ ದೇಶಾದ್ಯಂತ ವಿಶೇಷವಾಗಿ ಕರ್ನಾಟಕದಲ್ಲಿ ಲಾಕ್ಡೌನ್ ಜಾರಿಯಾಗಿದೆ. ರಾಜ್ಯದಲ್ಲಿಯೇ 30,000ದಷ್ಟು ದಿನೇ ದಿನೇ ಕೇಸ್ಗಳು ಬರ್ತಾ ಇದ್ದಾವೆ. ಇದು ಶಹರದಿಂದ ಗ್ರಾಮಗಳಿಗೆ ಇದು ಹಬ್ಬತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳು, ಖಾಸಗಿ ಆಸ್ಪತ್ರೆಗಳಿಗೆ ಸೇವೆ ಒದಗಿಸುವುದು ನಿಜವಾಗ್ಲೂ ಕಷ್ಟ ಸಾಧ್ಯ ಆಗ್ತಾ ಇದೆ. ಎಷ್ಟು ಜನತೆಗೆ ಆಕ್ಸಿಜನ್ ಸೌಲಭ್ಯ, ರೆಮಿಡಿಸಿವಿರ್ ಇಂಜೆಕ್ಷನ್, ಕೌಶಲ್ಯ ಹೊಂದಿರತಕ್ಕಂಥ ಸಿಬ್ಬಂದಿ, ವೈದ್ಯರು ಸಿಗದೆ ಅಮಾಯಕ ಜನ ಸಾವನ್ನಪ್ತಾ ಇದ್ದಾರೆ. ಈ ದಿಶೆಯಲ್ಲಿ ನಮ್ಮ ರಾಯಚೂರಿನ SKE ಪ್ಯಾರಾಮೆಡಿಕಲ್ ಹಾಗೂ ನರ್ಸಿಂಗ್ ಕಾಲೇಜ್ ವತಿಯಿಂದ ಒಂದು ಸಣ್ಣ ಸೇವೆಯನ್ನು ಪ್ರಾರಂಭಿಸಿದ್ದೀವಿ. ಏನಂತಂದ್ರೆ, ಈ ರಾಯಚೂರಿನಲ್ಲಿ ಯಾರು ಕೋವಿಡ್ ಸೋಂಕಿತರಾಗಿದ್ದಾರೆ ಶಹರದಲ್ಲಿ, ಅವರಿಗೆ ಆಸ್ಪತ್ರೆ ಟ್ರೀಟ್ಮೆಂಟ್ ಆಗಿರುತ್ತೆ, ಮನೆಯಲ್ಲಿ ಕೂಡ ಆರೈಕೆ ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಅಥವಾ ಬೇರೆ ಕಾಯಿಲೆ ಇದ್ದಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಯಾರಿಗೆ ಬೇಕು, ಅವರಿಗೆ ಸಲೈನ್ ಆಗಿರ್ಬೋದು ಅಥವಾ ಮಾತ್ರೆ ಕೊಡೋದಾಗಿರ್ಬೋದು ಅಥವಾ ಶುಗರ್ ಚೆಕ್ ಮಾಡೋದಾಗಿರ್ಬೋದು. ಈ ದಿಶೆಯಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಮನೆಗಳಿಗೆ ಹೋಗಿ ನಮ್ಮ BSc ನರ್ಸಿಂಗ್ 10 ಜನ ಸಿಬ್ಬಂದಿ ಕ್ವಾಲಿಫೈಡ್ ಇರತಕ್ಕಂತ BSc ನರ್ಸಸ್ ಹಾಗೂ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಅವ್ರ ಮನೆಗೆ ಹೋಗಿ ವೈದ್ಯರು ಅಥವಾ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್, ಸಲೈನ್ ಅನ್ನು ಕೊಟ್ಟು ಅವರಿಗೆ ಮಾರ್ಗದರ್ಶನ ಮಾಡಿ ಅತ್ಯಂತ ಕಡಿಮೆ ದರದಲ್ಲಿ, ಕೇವಲ 500 ರೂಪಾಯಿ ದರದಲ್ಲಿ ಸೇವೆ ನೀಡಿ ವಾಪಸ್ ಬರಲಿದ್ದಾರೆ. ನಾವು ಸಾಕಷ್ಟು ಆಕ್ಸಿಜನ್ ಉತ್ಪಾದನೆ ಮಾಡಬಹುದು, ರೆಮಿಡಿಸಿವಿರ್ ಮಾಡಬಹುದು ಅಥವಾ ಮಷಿನ್ಗಳನ್ನು ತರಬಹುದು. ಆದರೆ ತಕ್ಷಣದಲ್ಲಿ ಕೌಶಲ್ಯ ಹೊಂದಿದ ಸಿಬ್ಬಂದಿ ಒದಗಿಸೋದು ಬಹಳ ಕಷ್ಟ. ಈ ದಿಶೆಯಲ್ಲಿ ಸರ್ಕಾರ ಬಹಳ ಕ್ಷಿಪ್ರಗತಿಯಲ್ಲಿ ಆಸಕ್ತಿ ಮತ್ತು ನುರಿತ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ 1 ಲಕ್ಷ ಸಿಬ್ಬಂದಿ ಕರ್ನಾಟಕಕ್ಕೆ ನಾವು ಒದಗಿಸಬೇಕಾಗಿದೆ. ಈಗಾಗಲೇ 500 ಜನ ಪ್ಯಾರಾಮೆಡಿಕಲ್ ಸಿಬ್ಬಂದಿ ರಾಯಚೂರು ಜಿಲ್ಲೆಯಾದ್ಯಂತ ನಮ್ಮ ಕಾಲೇಜಿನಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಕ್ಷಣದಲ್ಲಿ ನಮ್ಮ ಕಾಲೇಜಿನಿಂದ 10 ಜನ ನರ್ಸಿಂಗ್ ಸಿಬ್ಬಂದಿ ಮನೆಗೆ ಹೋಗಿ ಅವರ ಕಾಯಿಲೆಯನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಸಲೈನ್ ಆಗಿರ್ಬೋದು, ಇತರೆ ಸೇವೆಗಳನ್ನು ಕೊಟ್ಟು ವಾಪಸ್ ಬರಲಿದ್ದಾರೆ. ರಾಯಚೂರಿನ ಜನತೆ ಅವರು ತಮ್ಮ ಸೇವೆಗೆ ಅವಕಾಶ ಮಾಡ್ಕೋಬೇಕು. ಎಲ್ಲರೂ ಸದುಪಯೋಗ ಮಾಡಿಕೊಂಡು ಆದಷ್ಟು ಕೊರೋನಾ ಎಂಬ ಸಾಂಕ್ರಾಮಿಕ ಕಾಯಿಲೆ, ಇದು ಸಾಂಕ್ರಾಮಿಕ ಅಂದ ತಕ್ಷಣ ಇದು ಮಾರಣಾಂತಿಕ ಅಲ್ಲ ತಿಳ್ಕೊಂಡ್ಬಿಡ್ಬೇಕು. ಸಾಂಕ್ರಾಮಿಕ ಅಂದ್ರೆ ಒಬ್ಬರಿಂದ ಒಬ್ಬ ಹರಡುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಆರಂಭಿಕವಾಗಿ ಟ್ರೀಟ್ಮೆಂಟ್ ತಗೋಬೇಕು. ಇದಕ್ಕೆ ಧೈರ್ಯಂ ಸರ್ವತ್ರ ಸಾಧನಂ ಎಂಬ ಧ್ಯೇಯದಂತೆ ಎಷ್ಟು ನಾವು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಮನೋಬಲದಿಂದ ನಾವು ಅದನ್ನ ಸ್ವೀಕಾರ ಮಾಡಿ ಎದುರಿಸ್ತೀವಿ, ಅಷ್ಟು ಬೇಗ ಆರೋಗ್ಯವಂತರಾಗಿ ಸಮಾಜಕ್ಕೆ ನಾವು ಬದುಕಕ್ಕೆ ಸಾಧ್ಯ ಆದಂತ ಈ ದಿಶೆಯಲ್ಲಿ ತಮ್ಮೆಲ್ಲರಿಗೆ ನಾನು ಈ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ಹೆಮ್ಮಾರಿ ಕೊರೋನಾ ನಿಯಂತ್ರಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕಿದೆ. ಜನರಲ್ಲಿ ಜಾಗೃತಿ ಮೂಡಿಸಿ ಕೊರೋನಾ ನಿರ್ಮೂಲನೆಗೆ ಶ್ರಮಿಸಬೇಕಿದೆ ಎಂದು ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಹೇಳಿದರು. ಹೆಮ್ಮಾರಿ ಕೊರೋನಾ ನಿಯಂತ್ರಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕಿದೆ. ಜನರಲ್ಲಿ ಜಾಗೃತಿ ಮೂಡಿಸಿ ಕೊರೋನಾ ನಿರ್ಮೂಲನೆಗೆ ಶ್ರಮಿಸಬೇಕಿದೆ ಎಂದು ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಹೇಳಿದರು. ಅವರು ನಗರದ ವಾರ್ಡ್ ನಂಬರ್ 12ರ ಮಂಗಳವಾರ ಪೇಟೆಯಲ್ಲಿ ವಾರ್ಡ್ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಾರ್ಡಿನಲ್ಲಿ ಸ್ವಚ್ಛತೆ ಆದ್ಯತೆ ನೀಡಬೇಕು. ಪ್ರತಿಯೊಬ್ಬರೂ ಮಾಸ್ಕ್, ಸ್ಯಾನಿಟೈಸರ್ ಬಳಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಜಾಗೃತಿ ಮೂಡಿಸಬೇಕಿದೆ ಎಂದರು. ಜನರು ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳಲು ಪ್ರೇರೇಪಿಸಬೇಕಿದೆ. ಬಡಾವಣೆಯಲ್ಲಿ ಕೋವಿಡ್ ಸೋಂಕಿತರು ಕಂಡು ಬಂದಲ್ಲಿ ಕೂಡಲೇ ಕೋವಿಡ್ ಆರೈಕೆ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲು ಪ್ರೇರೇಪಿಸಬೇಕಿದೆ ಎಂದರು. ವಾರ್ಡಿನ ನಾಗರಿಕರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಒಗ್ಗೂಡಿ ಕಾರ್ಯನಿರ್ವಹಿಸುವ ಮೂಲಕ ಹೆಮ್ಮಾರಿ ಕೊರೋನಾ ನಿಯಂತ್ರಣಕ್ಕೆ ಮುಂದಾಗಬೇಕಿದೆ ಎಂದರು. ನಮಗೆ ಟಾಸ್ಕ್ ಫೋರ್ಸ್ ಕಮಿಟಿ ಇವತ್ತು ರಚನೆ ಮಾಡಿದ್ದು. ಈ ನಿಟ್ಟಿನಲ್ಲಿ 2ನೇ ಅಲೆಯನ್ನು ನಾವು ತಡೆಗಟ್ಟಿ ಏನಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ ಪ್ರಕಾರ ನಾವು ಇದನ್ನ ಬಹಳ ಗಂಭೀರತೆ ಅಂತ ತಗೊಂಡು ನಾವು ಅಲ್ಲಿಗೆ ಕೆಲಸ ಮಾಡಬೇಕು. ಇವತ್ತು ನಾವು ಬಂದಿವಿ, ಮೀಟಿಂಗ್ ಮಾಡಿದ್ವಿ, ಹೋಗ್ಬಿಟ್ಟಿವಿ ಅಂತ ಹೇಳಿದ್ರೆ ಅದು ಇದು ಆಗಲ್ಲ. ನಾವು ನೀವು 24 hours ನನ್ನಾಗಲಿ, ನಮ್ಮ ಬಡಾವಣೆ ಮುಖಂಡರಾಗಲಿ, ಪರಿಸರ ಅಭಿಯಂತರಾಗಲಿ, ತಮ್ಮ ಮಾಹಿತಿ ತಮ್ಮದು ಸಹಕಾರ ನಮ್ಗೆ ಬೇಕು. ನಮ್ಮ ಸಹಕಾರ ಕೂಡ ಏನಿದ್ರೆ ತಾವು ಹೆಂಗೆ ಇದು ಮಾಡ್ತೀವಿ, ನಾವು ಎಲ್ಲ ರೀತಿಯಿಂದ ಸಹಕಾರ ಮಾಡೋಕ್ಕೆ ನಾವು ರೆಡಿ ಇದ್ವಿ ಅಂತೇಳಿ ಈ ನಿಟ್ಟಿನಲ್ಲಿ ನಿಮ್ಗೇನಾದರೂ ನಿಮ್ಮ ಮನಸ್ಸಿಗೆ ಇಲ್ಲ ನಿಮ್ದೇನಾದರೂ ಸಜೆಷನ್ ಇದ್ದರೆ ಈ ಥರ ಮಾಡೋಣ ಅಂತ ಹೇಳಿದ್ರೆ ಅದನ್ನು ಏನಿದ್ದಾರೋ ಒಂದು ಅವ್ರಿಗೆ ಎಲ್ಲ ವಾರ್ಡ್ನಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳೇ ಬಂದು ನೋಡ್ಬೇಕಂತೇಳಿ ಇದು ಆಗೋಲ್ಲ. ಅದಕ್ಕೋಸ್ಕರ ಏನಂದರೆ ಯಾರು ಪ್ರತಿನಿಧಿಗಳಿದ್ದಾರೆ, ಪ್ರತಿನಿಧಿಗಳ ಅವರ ಒಂದು ಸಹಕಾರ ಬೇಕಂತೇಳಿ ಅವರು ಮನೆ ರಂಗಮಂದಿರದಲ್ಲಿ ನಮಗೆ ಎಲ್ಲ ಗೌರವಿತ ನಗರಸಭಾ ಸದಸ್ಯರಿಗೆ, ಪೌರಾಯುಕ್ತರಿಗೆ ಮತ್ತು ನಗರಸಭಾ ಸಿಬ್ಬಂದಿಯವರಿಗೆ ಮತ್ತು ತಾಲೂಕು ಪಂಚಾಯತ್ ಯಾರು ಇದ್ದಾರೆ ಚುನಾಯಿತ ಪ್ರತಿನಿಧಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಅವರೆಲ್ಲರಿಗೂ ಕರೆದು ಹಳ್ಳಿಗಳಲ್ಲಿ ಅವರು ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಇದು ಮಾಡಬೇಕಂತೇಳಿ ಮತ್ತು ನಮ್ಮ ವಾರ್ಡ್ ವೈಸ್ ಎಲ್ಲ ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಬೇಕಂತೇಳಿ. ಟಾಸ್ಕ್ ಫೋರ್ಸ್ ಕಮಿಟಿನಲ್ಲಿ ಯಾರ್ಯಾರು ಇರ್ತಾರೆ ಅಂತೇಳಿ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಅದೇ ವಾರ್ಡ್ ಸಮಿತಿ ಅಧ್ಯಕ್ಷರಾಗಿ ಯಾರು ವಾರ್ಡ್ನಲ್ಲಿ ಸದಸ್ಯರು ಆಯ್ಕೆ ಆಗಿದ್ದಾರೆ ಅದೇ ವಾರ್ಡಿನ ಸದಸ್ಯರೇ ಆ ಟಾಸ್ಕ್ ಫೋರ್ಸ್ ಕಮಿಟಿ ಅಧ್ಯಕ್ಷರಾಗಿ ಇನ್ನೂ ನಿರ್ವಹಣೆ ಮಾಡಬೇಕಂತೇಳಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಯಾರು ಇರ್ತಾರೆ. ಅದರಲ್ಲಿ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಕಾರ ನಮಗೆ ಇರಬೇಕು, NGOs ಇರಬೇಕು, ಅಂಗನವಾಡಿ ಕಾರ್ಯಕರ್ತರದ್ದು ಇರಬೇಕು, DH ಆಫೀಸರ್ದು ಇರಬೇಕು, ಎಲ್ಲರದ್ದು ಇರಬೇಕಂತೇಳಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಇದು ಮಾಡಿದ್ರು. ಒಂದು ನಾವು ಏನು ಮಾಡಬೇಕಂತೇಳಿ ಮುಂದಿನ ರೂಪುರೇಷೆಗಳು ಏನಿರ್ತದ ಅದು ಸಂಬಂಧ ಜಿಲ್ಲಾಧಿಕಾರಿಗಳು ಹೇಳಿದೆ. ಮೊದಲನೇದಾಗಿ ಯಾರು ಕೋವಿಡ್ ಪೇಷಂಟ್ಸ್ ಇದ್ದಾರೆ, ಪೇಷಂಟ್ಸ್ ಅಂತೇಳಿ ನಾವು ಡೈರೆಕ್ಟಾಗಿ ಹೇಳಕ್ಕೆ ಬರೋಲ್ಲ. ಅವ್ರಿಗೆ ಏನಾದರೂ ಒಂದು ಜ್ವರ ಆದರೂ ಇರಬೇಕು, ಕೆಮ್ಮಾದರೂ ಇರಬೇಕು. ಇಲ್ಲ ಸಭೆಯಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ವಾರ್ಡಿನ ಬಿಲ್ ಕಲೆಕ್ಟರ್, ಪೊಲೀಸ್ ಪೇದೆಗಳು, ಸ್ವಯಂ ಸೇವಾ ಸಂಸ್ಥೆಯ ಪ್ರತಿನಿಧಿಗಳು ಭಾಗವಹಿಸಿದರು. ತೆಲುಗು ಚಿತ್ರನಟ ಡಾಕ್ಟರ್ ನಂದಮೂರಿ ತಾರಕ ರಾಮರಾವ್ ಅವರ 99ನೇ ಜನ್ಮದಿನದ ಅಂಗವಾಗಿ ಜಿಲ್ಲಾ ನಂದಮೂರಿ ಅಭಿಮಾನಿಗಳ ಬಳಗ, ಸಾಯಿ ಶಿವ ಸಂಸ್ಥೆ ಮತ್ತು ಡಾಕ್ಟರ್ ಶಿವರಾಜ್ ಪಾಟೀಲ್ ಅಭಿಮಾನಿಗಳ ಬಳಗದಿಂದ ಆಹಾರ ಕಿಟ್ ವಿತರಿಸಲಾಯಿತು. ತೆಲುಗು ಚಿತ್ರನಟ ಡಾಕ್ಟರ್ ನಂದಮೂರಿ ತಾರಕರಾಮ್ ಇವರ 99ನೇ ಜನ್ಮದಿನದ ಅಂಗವಾಗಿ ಜಿಲ್ಲಾ ನಂದಮೂರಿ ಅಭಿಮಾನಿಗಳ ಬಳಗ, ಸಾಯಿ ಶಿವ ಸೇವಾ ಸಂಸ್ಥೆ ಮತ್ತು ಡಾಕ್ಟರ್ ಶಿವರಾಜ್ ಪಾಟೀಲ್ ಅಭಿಮಾನಿಗಳ ಬಳಗದಿಂದ ಆಹಾರ ಕಿಟ್ ವಿತರಿಸಲಾಯಿತು. ಬಡ ಜನರು ಸಂಕಷ್ಟದಲ್ಲಿ ಇರುವಾಗ ಸಂಭ್ರಮವನ್ನು ಆಹಾರ ವಿತರಿಸುವ ಮೂಲಕ ಆಚರಿಸಲಾಯಿತು.
ನಂದಮೂರಿ ತಾರಕ ರಾಮಾರಾವ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ 99 ಹುಟ್ಟುಹಬ್ಬದ ಆಚರಣೆ ನಮ್ಮ ನಂದಮೂರಿ ಅಭಿಮಾನಿಗಳ ಸಮಕ್ಷಮದಲ್ಲಿ ಇವತ್ತು ನೆರವೇರಿಸಲಾಗುತ್ತದೆ. ವಿಶ್ವವಿಖ್ಯಾತ ನಟ ಸಾರ್ವಭೌಮ ಡಾಕ್ಟರ್ ನಂದಮೂರಿ ತಾರಕ ರಾಮಾರಾವ್ ಅವರ 99ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೆ. ಈ ಸಂದರ್ಭದಲ್ಲಿ ನಮ್ಮ ನಂದಮೂರಿ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಅಣ್ಣನವರಾದ ಮಂಚಲ್ ಭೀಮಯ್ಯ ಅವರ ನೇತೃತ್ವದಲ್ಲಿ ಸರಳವಾಗಿ, ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮಗಳು ಮಾಡಬಾರದು ಅನ್ನೋ ಒಂದು ಉದ್ದೇಶದಿಂದ, ಅದೇ ರೀತಿಯಾಗಿ ನಾವು ಸರ್ಕಾರ ಜಾರಿಗೊಳಿಸತಕ್ಕಂಥ ಗೈಡ್ಲೈನ್ಸ್ ಪ್ರಕಾರ ಒಂದು 10 ಜನ ಇದ್ದು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಲಾಕ್ಡೌನ್ ಆದಾಗಿನಿಂದ ಎಲ್ಲರಿಗೆ ಭಾಳ ಕಷ್ಟ ಆಗಿದೆ, ತೊಂದರೆಗಳಾಗಿವೆ. ಈ ಮಧ್ಯ ತರಗತಿ ಕುಟುಂಬದವರಿಗೆ ಕೆಲಸ ಇಲ್ಲ, ದುಡಿಯೋ ಕೈಗಳಿಗೆ ಕೆಲಸ ಇಲ್ಲಾರ್ದ ಭಾಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ಆದ ಕಾರಣ ಏನೋ ನಮ್ಮ ಅಲ್ಪ ಸೇವೆ ನಂದಮೂರಿ ತಾರಕ ರಾಮಾರಾವ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಮಾಧ್ಯಮದವರಿಗೆ ನಮ್ಮ ಅಲ್ಪ ಸೇವೆಯನ್ನು ಮಾಡ್ತಾ ಇದ್ದೀವಿ. ಇದೇ ಕೋವಿಡ್ ಇರಲಿಲ್ಲ ಅಂದರೆ ಮತ್ತೆ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಇತ್ತು. ಈ ಸಲ ಅದನ್ನೆಲ್ಲ ಬದಿಗೊತ್ತಿ ಈ ಸಲ ಮಾಧ್ಯಮದವರಿಗೆ ಅಂತೇಳಿ ಇನ್ನೂ ನಮ್ಮ ಕೈಲಾದಷ್ಟು ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ರಾಮಾರಾವ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ದಿವಸವಾದರೂ ಒಂದು ತಿಂಗಳಾದರೂ ಆಗಂಗಿಲ್ಲ. ಅವರು ಭಾಳ ಕಷ್ಟದಿಂದ ಹಂತವಾಗಿ ಬೆಳೆದು ಬಂದಂಥ ವ್ಯಕ್ತಿ. ಅವರು ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳಿಗೆ ಮಾರ್ಗದರ್ಶಿಯಾಗಿ, ಸಿನಿಮಾ ರಂಗದಿಂದ ರಾಜಕೀಯ ರಂಗಕ್ಕೆ ಬಂದು ಮುಖ್ಯಮಂತ್ರಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಕಡು ಬಡವರಿಗೆ 2 ರೂಪಾಯಿಗೆ 1 kg ಅಕ್ಕಿ ಅಂತೆ, ಇನ್ನೂ ಬೇಕಾದ ಹೇಳ್ಬೇಕಂದ್ರೆ ದಿನ ಸಾಲಂಗಿಲ್ಲ. ಅವ್ರನ್ನ ಒಂದು ಸಂಘ ವತಿಯಿಂದ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷರು ದಿನನಿತ್ಯ ಕಡು ಬಡವರಿಗೆ ಅನ್ನವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಹಾಯಾರ್ಥವಾಗಿ ಅವರಿಗೆ ನಮ್ಮದು ಸ್ವಲ್ಪ ಅಲ್ಪ ಸೇವೆಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಮಂಚಲ್ ಭೀಮಣ್ಣ, ಆರ್ ದೊಡ್ಡ ಹನುಮಂತು, ಸಣ್ಣ ಮರೆಪ್ಪ, ನರಸಿಂಹಲು, ಸುಕ್ಕಪ್ಪ, ನಾಗಪ್ಪ ಸಿಎಂಸಿ, ಈರೇಶ್, ಬುಚ್ಚಿನ್, ರಾಯಚೂರು ಯೂತ್ ಅಧ್ಯಕ್ಷ ಮೌಲಾಲಿ, ಗುಂಜೋಳಿ ಕೊಂಡಪ್ರಕಾಶ್, ಸಾದಿಕ್ ಖಾನ್ ಯರಗೇರ, ಸಾಯಿ ಸೇವಾ ಸಂಸ್ಥೆ ಅಧ್ಯಕ್ಷ ವಿಶ್ವನಾಥ್ ಕಾಶಿ ಸೇರಿದಂತೆ ಅನೇಕರಿದ್ದರು. ಛಾಯಾಗ್ರಾಹಕರನ್ನು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಬೇಕು ಮತ್ತು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿ ರಾಯಚೂರು ಜಿಲ್ಲಾ ಮತ್ತು ನಗರ ಛಾಯಾಗ್ರಾಹಕರು ಸಂಘದ ಪದಾಧಿಕಾರಿಗಳು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದರು. ಛಾಯಾಗ್ರಾಹಕರನ್ನು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಬೇಕು ಮತ್ತು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿ ರಾಯಚೂರು ಜಿಲ್ಲಾ ಮತ್ತು ನಗರ ಛಾಯಾಗ್ರಾಹಕರ ಸಂಘದ ಪದಾಧಿಕಾರಿಗಳು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, 2ನೇ ಹಂತದ ಪ್ಯಾಕೇಜ್ ಅನ್ನು ಮುಖ್ಯಮಂತ್ರಿಗಳು ಘೋಷಿಸಲಿದ್ದು, ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಲಾಗಿದ್ದು ಪ್ಯಾಕೇಜ್ ಸಿಗಲಿದೆ ಎಂದು ಭರವಸೆ ನೀಡಿದರು. ನಗರದಲ್ಲಿ ಮನೆ ಇಲ್ಲದ ಛಾಯಾಗ್ರಾಹಕರಿಗೆ ಮನೆ ನಿರ್ಮಿಸಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು. ಸಂಘದ ರಾಜ್ಯ ನಿರ್ದೇಶಕ ಶರಣಬಸವ ಹಿರೇಮಠ್, ಜಿಲ್ಲಾಧ್ಯಕ್ಷ ರಾಜು ಇಲ್ಲೂರು, ಪ್ರಧಾನ ಕಾರ್ಯದರ್ಶಿ ಹರೀಶ್ ಬಿ, ಖಜಾಂಚಿ ಮಂಜು ಮತ್ತು ಸದಸ್ಯರುಗಳಾದ ಸಂತೋಷ್ ಸಾಗರ್, ಎ ಚಂದ್ರಶೇಖರ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಂಗಾ ನಿವಾಸದಲ್ಲಿ ಅನಧಿಕೃತ ಮಳಿಗೆಗಳ ತೆರವು, ಕಾರ್ಯಾಚರಣೆಗೆ ಅಡ್ಡಿ, ಪೊಲೀಸರಿಂದ ಲಾಠಿ ಪ್ರಹಾರ, ಬಿಗಿ ಬಂದೋಬಸ್ತ್ನಲ್ಲಿ ಮಳಿಗೆಗಳ ತೆರವು. ಶಿಲ್ಪಾ ಮೆಡಿಕೇರ್ನಿಂದ ಆಕ್ಸಿಜನ್ ಕನ್ಸಂಟ್ರೇಟರ್ ದೇಣಿಗೆ, ಕೋವಿಡ್ ಸೋಂಕಿತರ ಸಾವಿನ ಸಂಖ್ಯೆ ನಿಯಂತ್ರಣಕ್ಕೆ ಆಕ್ಸಿಜನ್ ಕನ್ಸಂಟ್ರೇಟರ್ಗಳ ಅಗತ್ಯ, ವೆಂಕಟೇಶ್ ಕುಮಾರ್. ಆಕ್ಸಿಜನ್ ಸಿಲಿಂಡರ್ ಹೊಂದಿದ 3 ಸಾರಿಗೆ ಸಂಸ್ಥೆ ಬಸ್ಗಳ ಸೋಂಕಿತರ ಚಿಕಿತ್ಸೆಗೆ ಸಜ್ಜು, ಶೀಘ್ರದಲ್ಲಿ ಉದ್ಘಾಟನೆ, ಡಿಸಿ ವೆಂಕಟೇಶ್ ಕುಮಾರ್.
ನಮ್ಮ ಒತ್ತಡದಿಂದ ಜಿಲ್ಲೆಗೆ ಕೋವಿಡ್ ಚಿಕಿತ್ಸೆ ಸೌಲಭ್ಯ, ಆಕ್ಸಿಜನ್ ವೆಂಟಿಲೇಟರ್ ಮುಂದೆ ನಿಂತು ಶಾಸಕರು ಫೋಜು, ರವಿ ಬೋಸರಾಜ್ ಟೀಕೆ. ಲಾಕ್ಡೌನ್ ಮಧ್ಯೆ ಅನಗತ್ಯ ವಾಹನಗಳ ಓಡಾಟ, ಎಸ್ಪಿ ಡಿಎಸ್ಪಿ ನೇತೃತ್ವದಲ್ಲಿ ವಾಹನಗಳ ವಶ. ಜಿಲ್ಲೆಯಲ್ಲಿ 274 ಜನರಲ್ಲಿ ಕೊರೋನಾ ಸೋಂಕು ದೃಢ, ಪರೀಕ್ಷೆಯಲ್ಲಿ ಇಳಿಕೆ. ವಾರ್ಡ್ ನಂಬರ್ 12ರಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ, ಕೊರೋನಾ ನಿರ್ಮೂಲನೆಗೆ ಪ್ರತಿಯೊಬ್ಬರು ಶ್ರಮಿಸಿ, ಇ ವಿನಯ್ ಕುಮಾರ್. ಛಾಯಾಗ್ರಾಹಕರನ್ನು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರ್ಪಡೆಗಾಗಿ ಶಾಸಕರಿಗೆ ಮನವಿ. ಮತ್ತು ನಂದಮೂರಿ ತಾರಕ ರಾಮ ಹುಟ್ಟುಹಬ್ಬ, ಸಂಕಷ್ಟದಲ್ಲಿರುವ ಬಡ ಜನರಿಗೆ ಆಹಾರ ಕಿಟ್ ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ವಿಶ್ವವಿಖ್ಯಾತ ನಟ ಸಾರ್ವಭೌಮ ಡಾಕ್ಟರ್ ನಂದಮೂರಿ ತಾರಕ ರಾಮರಾವ್ ಅವರ 98ನೇ ಜಯಂತ್ಯುತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ನಂದಮೂರಿ ಅಭಿಮಾನಿಗಳ ಬಳಗ ರಾಯಚೂರು, ಡಾಕ್ಟರ್ ಶಿವರಾಜ್ ಪಾಟೀಲ್ ಅಭಿಮಾನಿಗಳ ಬಳಗ ಹಾಗೂ ಸಾಯಿ ಶಿವ ಸೇವಾ ಸಂಸ್ಥೆ ರಾಯಚೂರು ಹಾಗೂ ಮಂಚಾಲ ಭೀಮಯ್ಯ ನಂದಮೂರಿ ಅಭಿಮಾನಿಗಳ ಬಳಗ ರಾಯಚೂರು, ವಿಶ್ವನಾಥ್ ಅಧ್ಯಕ್ಷರು, ಸಾಯಿ ಶಿವ ಸೇವಾ ಸಂಸ್ಥೆ, ಎನ್ಬಿಕೆ ಫ್ಯಾನ್ಸ್ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. AMS Computers Sales and Service 0% EMI Bajaj Finance available. AMS Computers Sales and Service beside SBI Bank, Station Road, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರವೇಶಗಳು ಪ್ರಾರಂಭ. ಶಿಶು ವಿಹಾರ, ನರ್ಸರಿ, ಎಲ್ಕೆಜಿ ಮತ್ತು ಯುಕೆಜಿ ತರಗತಿವರೆಗೆ. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎ ಪಾಪರೆಡ್ಡಿ ರೈಸ್ ಮಿಲ್ ಪಕ್ಕದಲ್ಲಿ, ಅಗ್ರಿಗೋಲ್ಡ್ ಲೇಔಟ್, ಗದ್ವಾಲ್ ರೋಡ್, ದೇವಿನಗರ್, ರಾಯಚೂರು. SR Garments Classic Collections for Kids, Women and Men beside Vegetable Market, Cloth Bazaar, ರಾಯಚೂರು. SR Garments Classic Collections for Kids, Women and Men beside Vegetable Market, Cloth Bazaar, ರಾಯಚೂರು. ಆಸಕ್ತಿ ಮತ್ತು ನುರಿತ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ 1 ಲಕ್ಷ ಸಿಬ್ಬಂದಿ ಕರ್ನಾಟಕಕ್ಕೆ ನಾವು ಒದಗಿಸಬೇಕಾಗಿದೆ. ಈಗಾಗಲೇ 500 ಜನ ಪ್ಯಾರಾಮೆಡಿಕಲ್ ಸಿಬ್ಬಂದಿ ರಾಯಚೂರು ಜಿಲ್ಲೆಯಾದ್ಯಂತ ನಮ್ಮ ಕಾಲೇಜಿನಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಕ್ಷಣದಲ್ಲಿ ನಮ್ಮ ಕಾಲೇಜಿನಿಂದ 10 ಜನ ನರ್ಸಿಂಗ್ ಸಿಬ್ಬಂದಿ ಮನೆಗೆ ಹೋಗಿ ಅವರ ಕಾಯಿಲೆಯನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಸಲೈನ್ ಆಗಿರ್ಬೋದು, ಇತರೆ ಸೇವೆಗಳನ್ನು ಕೊಟ್ಟು ವಾಪಸ್ ಬರಲಿದ್ದಾರೆ. ರಾಯಚೂರಿನ ಜನತೆ ಅವರು ತಮ್ಮ ಸೇವೆಗೆ ಅವಕಾಶ ಮಾಡ್ಕೋಬೇಕು. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर.